ವೀಕ್ಷಕರೇ, ವೆಲ್ಕಮ್ ಟು ಐಕಾನ್ಸ್ ಆಫ್ ಇಂಡಿಯನ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ನಾನು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರ ಜೊತೆ ಇರ್ತೀನಿ. ಇವತ್ತು ಕೂಡ ನನ್ನ ಜೊತೆ ವಿಶೇಷವಾದ ಒಬ್ಬರು ಸಾಧಕರಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಮಗೆ ನಿಜವಾದ ಒಂದು ನೀರಿನ ಹಾಹಾಕಾರ ಶುರುವಾಗಿದೆ ಅಂತಲೇ ಹೇಳ್ಬೋದು. ಬಹುಶಃ ನಮ್ಮ ಮನುಷ್ಯರಿಗೆ ನೀರನ್ನು ಹೊಂದಿಸ್ಕೊಳ್ಳೋಕೆ ಬಹಳ ಕಷ್ಟ ಆಗ್ತಾ ಇರುವಂಥ ದಿನ ಇದು. ಪ್ರಾಣಿ ಪಕ್ಷಿಗಳ ಕತೆ ದೇವರೇ ಹೇಳಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ನೀರನ್ನು ನಾವು ರಕ್ಷಣೆ ಮಾಡಿಟ್ಕೊಳ್ಳೋದು ಹೇಗೆ, ಸೇವ್ ಮಾಡಿಟ್ಕೊಳ್ಳೋದ್ರ ಬಗ್ಗೆ ಈ ಹಿಂದೆ ಸರ್ಕಾರ ಕೂಡ ಸಾಕಷ್ಟು ಅಂದರೆ ಯೋಜನೆಗಳನ್ನೆಲ್ಲ ಕೊಟ್ಟಿತ್ತು. ಅದರಲ್ಲಿ ಪ್ರಮುಖವಾದಂಥದ್ದಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅಂದರೆ ಮಳೆ ನೀರಿನ ಕೊಯ್ಲು, ಮಳೆ ನೀರನ್ನು ಸಂಗ್ರಹಣೆ ಮಾಡಿಟ್ಕೊಂಡು ನಮಗೆ ಮುಂದಿನ ಒಂದು ಜನರೇಷನ್ಗೆ, ಮುಂದಿನ ಒಂದು ದಿನಗಳಿಗೆ ಅಗತ್ಯವಾದಂಥ ನೀರನ್ನು ಸಂಗ್ರಹಣೆ ಮಾಡೋದಕ್ಕೆ ಸರ್ಕಾರ ಸಾಕಷ್ಟು ಪ್ಲಾನ್ಗಳನ್ನು ಕೊಡ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ನಾವು ಅದನ್ನ ಅನುಸರಿಸೋದಕ್ಕೆ ಎಡುತ್ತಾ ಇದ್ವಿ, ಅನುಸರಣೆ ಮಾಡೋದನ್ನ ಬಿಟ್ಬಿಟ್ಟಿದ್ವಿ. ಸೊ ಹಾಗೆ ಎಲ್ಲೋ ಒಂದು ಕಡೆ ಈ ಒಂದು ಮಳೆ ನೀರಿನ ಏನು ಸಂಗ್ರಹಣೆ ಅಂತ ಹೇಳ್ತೀವಿ, ಹಾರ್ವೆಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಈ ಒಂದು ಸಿಸ್ಟಮ್ ಅನ್ನ ಹುಟ್ಟು ಹಾಕಿ ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ವೈಜಿ ನಾಗರಾಜ್ ಅಂತ. ಸೊ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು SP ಎಂಜಿನಿಯರಿಂಗ್ ಅನ್ನುವಂಥ ಸಂಸ್ಥೆಯನ್ನು ಕೂಡ ಹುಟ್ಟು ಹಾಕಿದ್ದಾರೆ. ಹಾಗೆ ಡಿಫೆನ್ಸ್ಗೆ ಅಂದ್ರೆ ರಕ್ಷಣಾ ವಲಯದಲ್ಲಿ ಬೇಕಾಗುವಂತಹ ಸಾಮಗ್ರಿಗಳನ್ನ ಕೂಡ ಅವರು ಪೂರೈಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಒಂದು ಸಾಧನೆ ಆಗಿರ್ಬೋದು, ಅವರ ಒಂದು ಕಂಪನಿಯ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಅವರಿಂದಲೇ ಒಂದಿಷ್ಟು ಮಾಹಿತಿಯನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಟು ಐಕಾನ್ಸ್ ಆಫ್ ಇಂಡಿಯನ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಕಂಪ್ನಿ ಬಗ್ಗೆ ಕೇಳೋದಕ್ಕಿಂತ ಮೊದಲು ನಿಮ್ಮ ಒಂದು ಚಿಕ್ಕ ಪರಿಚಯವನ್ನ ನಮ್ಮ ಆಡಿಯನ್ಸ್ ವೀಕ್ಷಕರಿಗೆ ಹೇಳಿ ಸರ್. ನಾನು YG ನಾಗರಾಜ್ ಅಂತೇಳಿ ಹೇಳೋಂಥದ್ದು. ನನ್ನ ಒರಿಜಿನಲ್ ಫುಲ್ ನೇಮ್ ಬಂದು ಏಳಕ್ಕಿ ಗಿರಿಯಪ್ಪ ನಾಗರಾಜ್. ನಾನು ಮಾತಾಡುವಾಗ ನನ್ನ ಮಾತಾಡಿ ತಮಿಳು ಮಿಕ್ಸ್ ಇರುತ್ತೆ. ರೀಸನ್ ಏನಂದರೆ, ಇದೇ ನೀರು, ಈಗ ನಾವು ಏನು ಮಾತಾಡ್ತೀವಲ್ಲ, ಇದೇ ಸಬ್ಜೆಕ್ಟಿನ ಕಾರಣವಾಗಿ ನಮ್ಮಪ್ಪ, ಇವತ್ತು ನನಗೆ 57 ವರ್ಷ. ಸೊ 57 ವರ್ಷದ ಹಿಂದೆ ನಾಗಮಂಗಲದಿಂದ ವ್ಯವಸಾಯಕ್ಕೆ ನೀರಿಲ್ಲದೆ ಇರೋ ಕಾರಣದಿಂದ ವಲಸೆ ಹೋಗಿ ತಮಿಳ್ನಾಡಿಗೆ ಜೀವನ ಮಾಡಿದಾಗ ಅಲ್ಲೇ ನಾನು ಎಲ್ಲವನ್ನೂ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿ ಕೊನೆಯಲ್ಲಿ ನಮ್ಮ ತಂದೆ ರಿಟೈರ್ಡ್ ಆಗ್ಬೇಕಾದ್ರೆ ಬೆಂಗಳೂರಿಗೆ ಬಂದು ನಾನು ಸೇರ್ಕೊಂಡಿದ್ದೀನಿ. ನಾನು ಕರ್ನಾಟಕದವರು, ಮೇಲ್ಕೋಟೆ ಪಕ್ಕದಲ್ಲಿ ನಾಗಮಂಗಲ ಅಂತ ಹೆಸರು ಕೇಳಿದ್ರೆ ಬ್ರಹ್ಮದೇವರಲ್ಲಿ ಬಂದು ನಮ್ಮ ಊರು, ಬ್ರಹ್ಮದೇವರಲ್ಲಿ ನಮ್ಮ ಊರು. ಸೊ ಈಗ ನೋಡಿ, ಇದು ನೀರಿನ ತೊಂದರೆ ಹೀಗಿದೆ ಅನ್ನೋದಲ್ಲ, ಆವಾಗಲೂ ಇದೆ. ಅಂದರೆ ನನಗೆ ಇವಾಗ 57 ವರ್ಷ ಅಂದರೆ ಆವಾಗಲೂ ಇತ್ತು ನೀರಿನ ಪ್ರಾಬ್ಲಮ್ಮು. ನಮ್ಮ ತಂದೆ ವಲಸೆ ಹೋಗ್ಬೇಕಂದ್ರೆ ಕಾರಣ ಅಷ್ಟೇ. ಅದರಿಂದನೇ ನಾವು ಇವಾಗ ಅಲ್ಲಿ ನನ್ನ ಭಾಷೆಯಲ್ಲೆಲ್ಲ ನಿಮಗೆ ವ್ಯತ್ಯಾಸ ಕಾಣಿಸೋದು. ಸೊ ಈ ನೀರದು ಬಗ್ಗೆ ನಾನು ಮೊದಲಿಂದ ಆಲೋಚನೆ ಮಾಡ್ಕೊಂಡು ಬಂದೆ. ನನ್ನ ಕಂಪ್ನಿ ಬಂದು ನಾನು SP ಇಂಜಿನಿಯರಿಂಗ್ ಅಂತೇಳಿ 2000 ಇಶ್ಯೂನಲ್ಲಿ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮೊದಲು ಬೇರೆ ಬೇರೆ ಕಂಪ್ನಿಗಳು ಸ್ಟಾರ್ಟ್ ಮಾಡಿದ್ದೆ. ಹಲವಾರು ಕಾರಣಗಳಿಂದ ಅಪ್ಸ್ ಆ್ಯಂಡ್ ಡೌನ್ ಫೇಸ್ ಮಾಡಿ 2000ರಲ್ಲಿ ನಾನು SP ಇಂಜಿನಿಯರಿಂಗ್ನ ನಾನು ಸ್ಟಾರ್ಟ್ ಮಾಡಿದೆ. ಈಗ SP ಇಂಜಿನಿಯರಿಂಗು ನಡ್ಕೊಂಡು ಬರ್ತಾ ಇದೆ. ನಾವು ಡಿಫೆನ್ಸ್ ಸೆಕ್ಟರ್ ಕೆಲಸ ಮಾಡ್ತಾಯಿದ್ದೀವಿ. ಡಿಫೆನ್ಸ್ ಸೆಕ್ಟರ್ ಕೆಲಸ ಮಾಡುವಾಗ ಏನಾಗುತ್ತಂದರೆ, ಡಿಫೆನ್ಸ್ ಸೆಕ್ಟರ್ ಅಂದರೆ ಡೈರೆಕ್ಟಾಗಿ ಮಾಡ್ತಾಯಿಲ್ಲ, ವಿ ಆರ್ ವರ್ಕಿಂಗ್ ಥ್ರೂ L&T ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್, ಅರ್ಲಿಯರ್ ಆಗಿ ಟಾಟಾ ಪವರ್ ಅಂತ ಇತ್ತು. ಆಮೇಲೆ L&T ಹೆವಿ ಇಂಜಿನಿಯರಿಂಗ್ ಮುಂಬೈ, CMTI ಇವ್ರಿಗೆಲ್ಲ ನಾವು ಕೆಲಸ ಮಾಡ್ತಾಯಿದ್ದೋ. ನಂತರ ಏನಾಯಿತು, ನಮಗೆ ಈ ಕೆಲಸಗಳು ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಪ್ರಾಜೆಕ್ಟ್ ಓರಿಯೆಂಟೆಡ್ ಕೆಲಸಗಳಲ್ಲಿ ಏನಾಗುತ್ತೆ ಅಂದರೆ, ಸಡನ್ನಾಗಿ ನಮಗೆ ಕೆಲಸನೇ ಇರೋಲ್ಲ. 3 ತಿಂಗಳು 4 ತಿಂಗಳು ಕೆಲಸ ಇರೋಲ್ಲ. ಕೆಲಸ ಇಲ್ಲದಿರುವಾಗ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ, ಎಲ್ಲಾದರೂ ಬೇರೆ ಕಂಪ್ನಿಗೆ ಕೆಲಸಕ್ಕೆ ಹೋಗೋಣ ಅಂತ ಹೇಳಿದ್ರೆ, ನಾವು 30 ವರ್ಷದಿಂದ ಇಲ್ಲಿದ್ದಾಗ, ಈಗ 15 ವರ್ಷದಿಂದ ನಾವು ಡಿಫೆನ್ಸ್ ಸೆಕ್ಟರ್ ಮಾಡ್ತಾಯಿದ್ದೀವಿ. ಆ ಟೈಮಲ್ಲಿ ಏನಾಯಿತು, ನಮಗೆ ಎಲ್ಲೇ ಹೋದ್ರೂ ಬೇರೆ ಕಂಪ್ನಿನಲ್ಲಿ ನನ್ನ ಫ್ರೆಂಡ್ಸೋ ಯಾರೋ ಒಬ್ಬರು ಅಲ್ಲಿ ವೆಂಡರ್ ಆಗಿರ್ತಾರೆ. ಸೊ ಅದು ನನಗೆಲ್ಲ ಇರಿಸು ಮುರುಸಾಗ್ತಾಯಿತ್ತು. ನಾನು ಎಲ್ಲೋ ಹೋಗಿ ನನ್ನ ಸ್ನೇಹಿತರದ್ದು ವ್ಯಾಪಾರವನ್ನು ನಾನು ಕಿತ್ಕೋತಾ ಇದ್ದೀನೋ ಅನ್ನೋ ಒಂದು ಭಾವನೆ ಅನ್ನಿಸ್ತು. ಸರಿ, ಏನಾದರೂ ಮಾಡೋಣ ಅಂತ ಹೇಳಿದಾಗ, ಏನಾದರೂ ಸೊಸೈಟಿಗೆ ನಾವು ಏನಾದರೂ ಒಂದು ಮಾಡಬೇಕು, ಕೊಡುಗೆ ಮಾಡಬೇಕು ಅಂತ ಹೇಳಿದಾಗ, ಪರ್ಸ್ನಲಾಗಿ ನಾನು ಫೇಸ್ ಮಾಡಿದಂಥ ಪ್ರಾಬ್ಲಮ್ಗಳನ್ನ ಅನಲೈಸ್ ಮಾಡಿ ಕೊನೆಯಲ್ಲಿ ನಾನು ಈ ಫೀಲ್ಡ್ಗೆ ಇಳಿದೆ. ಇದು ಸೈಡು, ನನ್ನದು ಮೈನ್ ಆ್ಯಕ್ಟಿವಿಟೀಸ್ ಬಂದು ನಮ್ಮದು ಫ್ಯಾಬ್ರಿಕೇಷನ್, ಇಂಡಸ್ಟ್ರಿಯಲ್ ಫ್ಯಾಬ್ರಿಕೇಷನು. ಇದನ್ನು ಸೈಡಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಕಳೆದ ಹೆಚ್ಚು ಕಮ್ಮಿ 10-12 ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಮೊದಲು ಶುರು ಮಾಡಿದ್ದು ಬಂದು ನೀರಿನ ತೊಟ್ಟಿ ಮುಚ್ಚಳಗಳನ್ನು ಸ್ಟೈನ್ಲೆಸ್ ಸ್ಟೀಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಯಾಕಂದರೆ ಆ ತುಕ್ಕಡಿ ನಮ್ಮ ದೇಶದಲ್ಲಿ 12 ಲಕ್ಷ ಕೋಟಿ ಪ್ರತಿ ವರ್ಷವೂ 12 ಲಕ್ಷ ಕೋಟಿ ಪ್ರತಿ ವರ್ಷವೂ ಲಾಸ್ ಆಗ್ತಾಯಿದೆ. ಅದು ಯಾವುದರಿಂದ ಅಂದರೆ ಕೊರೆಸಿವ್ ಮೆಟೀರಿಯಲ್ನಿಂದ. ಕೊರೆಸಿವ್ ಮೆಟೀರಿಯಲ್ ಅಂದರೆ ತುಕ್ಕಿಡಿಯುವ ವಸ್ತುಗಳಿಂದ ನಮ್ಮ ದೇಶದಲ್ಲಿ 12 ಲಕ್ಷ ಕೋಟಿ ಲಾಸ್ ಆಗ್ತದೆ ಅಂತೇಳಿ ಈಗ ಲೇಟೆಸ್ಟ್ ಮಾಹಿತಿ, ಭಾಳ ಹಳೆ ಮಾಹಿತಿ ಅಲ್ಲ, ಲೇಟೆಸ್ಟ್ ಮಾಹಿತಿ.
ನೀವು ಆ ಜಾಗದಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿದರೆ, ಎಲ್ಲರೂ ಸ್ಟೈನ್ಲೆಸ್ ಸ್ಟೀಲ್ ಮಾಡಿದರೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು 12 ಲಕ್ಷ ಕೋಟಿ ಪ್ರತಿ ವರ್ಷ ಉಳಿಸ್ಬೋದಾಗಿತ್ತು. ನಮ್ಮ ಎಕನಾಮಿಕ್ಗೆ ಭಾಳ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಗ್ತಿತ್ತು. ಸೊ ಈ ರೀತಿಯಲ್ಲೇ ನಾನು ಫೇಸ್ ಮಾಡಿದ ಪ್ರಾಬ್ಲಮನ್ನು ನಾನು ಇಮಿಡಿಯೇಟಾಗಿ ಏನು ಮಾಡಿದೆ, ಸ್ಟೈನ್ಲೆಸ್ ಸ್ಟೀಲ್ ಸಮ್ ಕವರ್ ಸ್ಟಾರ್ಟ್ ಮಾಡಿದೆ. ನಮ್ಮದು ಇವತ್ತು ಅದು ಡೈಮಂಡ್ SS ಸ್ಟೈನ್ಲೆಸ್ ಸ್ಟೀಲ್ ಸಮ್ ಕವರ್ ಅಂತೇಳಿ ಇಡೀ ದೇಶ ಪೂರ್ತಿ ನಾವು ಕೊಡ್ತಾಯಿದ್ವಿ. ಸ್ವಲ್ಪ ಇಲ್ಲಿ ತಗೊಂಡು ಒಬ್ಬರು ಶ್ರೀಲಂಕಾಗೆ ತೊಗೊಂಡೋಗಿದ್ದಾರೆ, ನೇಪಾಳ ತೊಗೊಂಡೋಗಿದ್ದಾರೆ, ಒಬ್ಬರು ಸೌದಿ ಕೂಡ ತೊಗೊಂಡೋದ್ರು. ಇದು ನಮಗೆ ಭಾಳ ಹೆಮ್ಮೆಯಾದ ವಿಚಾರ. ಮುಂದೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ನಾವು ಇವಾಗ ಅದನ್ನು ಇಂಪೋರ್ಟ್ ಮಾಡೋವಂಥ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾಯಿದ್ದೀವಿ. ಸರ್, ಇದು ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರಲ್ಲ, ಇದನ್ನ ನೀವು ನಿಮ್ಗೆ ಎಲ್ಲಿ ಪರಿಣಿತಿ ಸಿಕ್ತು, ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಎಲ್ಲಿ ನೋಡಿದ್ರಿ, ಮತ್ತೆ ಇದ್ರ ಪ್ರಾಡಕ್ಟ್ಸ್ ಎಲ್ಲ ನೀವು ಏನಾದರೂ ಕೊಡ್ತೀರಾ ಅಂತ? ಹೌದಮ್ಮ, ನಾನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಕಳೆದ ಒಂದು 10-12 ವರ್ಷದಿಂದ ನಮಗೆ ಆಸಕ್ತಿ ಬಂತು. ಹೋದ ಈ ಉತ್ತರ ಕರ್ನಾಟಕದ ಒಬ್ಬ ಒಳ್ಳೆ ವ್ಯಕ್ತಿ, ಅವ್ರ ಹೆಸರು ಬರ್ತಾ ಇಲ್ಲ, ಅವರು ಯಲಹಂಕ ರೋಡಲ್ಲಿದ್ದಾರೆ. ಅವರು ಭಾಳ ಹಳಬರು, ಭಾಳ ಏಜ್ಡ್ ಪರ್ಸನ್ನು. ಅವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಅವರು ಆಸಕ್ತಿ ತೋರಿಸಿ ಬೀದಿಲಿ ಹೋಗಿ ಮಾಹಿತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ರು. ಅವ್ರನ್ನ ಕರ್ಕೊಂಡು ಬಂದು ಮಾಡಿದಾಗ ಅವರು ಒಂದು ಯಾವುದೋ ಒಂದು ಪೈಪ್ನಲ್ಲಿ ಅವರೇ ತಯಾರು ಮಾಡಿದಂಥ ಒಂದು ರೈನ್ ವಾಟರ್ ಫಿಲ್ಟರ್ ಅಂತ ಹೇಳಿ ತೋರಿಸಿದ್ರು. ಮೊದಲೆಲ್ಲ ನಿಮ್ಗೆ ಗೊತ್ತಿದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಅಂದರೆ ತಿಳ್ಕೊಂಡ್ರೆ ಏನು ತಿಳ್ಕೊಂಡಿದ್ದಾರೆ, ಅದರೊಳಗಡೆ ಒಂದು ಮರಳು, ಜಲ್ಲಿ, ಇದರ ಮುಖಾಂತರ ಫಿಲ್ಟರ್. ಇದು ಒಂದು ಪ್ಲಾನ್ ಮೊದಲೇ ತಂದಿತ್ತು ಅಲ್ವಾ ಸರ್? ಹೌದು ಮೇಡಮ್, ಮಾಡಬೇಕು, ನೀರನ್ನ ಸೇವ್ ಮಾಡಬೇಕು, ಕೆಲವೊಂದು ಕಾನೂನುಗಳು ಕೂಡ ಅದಕ್ಕೆ ತಂದಿತ್ತು. ಹೌದು, ಕಾನೂನುಗಳು ತೊಗೊಂಬಂದಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ರೈನ್ ವಾಟರ್ನಲ್ಲಿ ಸೆಡಿಮೆಂಟ್ಸ್ ಅನ್ನೋದು, ಸೆಡಿಮೆಂಟ್ಸ್ ಅಂದರೆ ನಮ್ಮ ಟೆರೆಸಲ್ಲೋ ನಮ್ಮ ಎನ್ವೈರ್ಮೆಂಟ್ ಒಳಗಡೆ ಎಂಟ್ರಿ ಆಗಿದ ಕೂಡಲೇ ಗಾಳಿಲಿ ಹಾರಿಕೊಂಡು ಬರುವಂಥದ್ದು, ಅಥವಾ ಪಕ್ಷಿಗಳದು ಏನು ಹೇಳ್ತಾರೆ ವೇಸ್ಟು, ಪಕ್ಷಿಗಳ ವೇಸ್ಟದು, ಇಲ್ಲ ಬೆಕ್ಕು, ಇಂಥ ಇದರದ್ದು ವೇಸ್ಟ್ಗಳೆಲ್ಲ ನಮಗೆ ಅದರಲ್ಲಿ ಆ್ಯಡ್ ಆಗೋಗ್ಬಿಡುತ್ತೆ. ಅದರಲ್ಲಿ ಮೇಯ್ನಾಗಿ ಸೆಡಿಮೆಂಟ್ಸ್ ಅಂತ ಹೇಳ್ತಾರೆ. ಸೆಡಿಮೆಂಟ್ಸ್ ಅಂದರೆ ಕರಗದೇ ಇರೋವಂಥ ವಸ್ತು. ಈ ಕರಗದೇ ಇರೋವಂಥ ವಸ್ತುಗಳು ಏನಾಗುತ್ತೆ, ನಿಮಗೆ ಯಾವಾಗ ನೀರಿನ ಜೊತೆಯಲ್ಲಿ ಬಂದು ನಿಮ್ಮ ಟ್ಯಾಂಕ್ ಒಳಗಡೆ ಸೇರಿಕೊಂಡ್ರು ಅಥವಾ ನಿಮ್ಮ ಇಂಗುಗುಂಡಿಗಳನ್ನ ಸೇರಿಕೊಂಡ್ರು ಕೂಡಿದ ಕೂಡಲೇ ಅದನ್ನು ಕೆಸರು ಮಾಡಿಬಿಡುತ್ತೆ. ಯಾಕಂದರೆ ಕೆರೆ, ಕೊಳ ಇಲ್ಲೆಲ್ಲ ಏನಾಗುತ್ತೆ, ಸರ್ಫೇಸ್ ಭಾಳ ದೊಡ್ಡದು. ಅಲ್ಲಿ ಏನಾಗುತ್ತೆ, ನೀರನ್ನು ನೀವು ಎಷ್ಟೇ ಬಿಟ್ರು ಅದು ಸೆಡಿಮೆಂಟ್ ಸೆಟ್ ಆಗುತ್ತೆ. ಅದನ್ನೇ ಹೇಳ್ತಾರೆ ನಮ್ಮಲ್ಲಿ ಇವಾಗ ಹೂಳು ಅಂತ ಹೇಳ್ತಾರೆ. ಆ ಹೂಳನ್ನ ನೀವು ಯಾವತ್ತಾದರೂ ತೆಗಿಬೋದು. ಅದರಿಂದ ನಿಮ್ಮ ಆ ಜಾಗದಲ್ಲಿ ಕೆಸರು ಹುಟ್ಟಲ್ಲ, ಹೂಳು ಇರುತ್ತೆ, ಒಳ್ಳೆ ನೀರು ಬರುತ್ತೆ, ಹೀಗಾಗುತ್ತೆ. ಬಟ್ ಪರ್ಟಿಕ್ಯುಲರಾಗಿ ನಮ್ಮ ಮನೆ ಒಂದು 600 ಅಡಿ ಸೈಟ್ ಇರುತ್ತೆ, ಇಲ್ಲ 1200 ಸ್ಕ್ವೇರ್ ಫೀಟ್ ಸೈಟು. ಇಲ್ಲಿ ನೀವು ಒಂದು ಇಂಗುಗುಂಡಿ ಮಾಡ್ತೀರಂದರೆ ನೀವು ಭಾಳ ಎಚ್ಚರಿಕೆಯಿಂದ ಮಾಡಬೇಕು. 2-3 ವಿಚಾರ. ಒಂದು, ನಿಮ್ಮ ಫೌಂಡೇಶನ್ಗಿಂತ ಕೆಳಗಡೆ ನಿಮ್ಮ ನೀರು ಇಂಗುವಂತ ಮಾಡಬೇಕು, ಶುದ್ಧೀಕರಣ ಮಾಡಿದಂಥ ನೀರು ಇಂಗುವಂತ ಮಾಡಬೇಕು. ಎರಡನೇದು, ನಿಮ್ಮ ಇಂಗುಗುಂಡಿನಲ್ಲಿ ಸೈಡ್ ವಾಲ್ಗಳಲ್ಲಿ ಯಾವುದೇ ರೀತಿಯಾದ ಓಪನಿಂಗ್ ಇರಬಾರ್ದು, ಹೋಲ್ಸ್ ಇರಬಾರ್ದು, ಗ್ಯಾಪ್ ಇರಬಾರ್ದು, ಸೈಡಲ್ಲಿ ನೀರು ಹೋಗಬಾರ್ದು. ಇದನ್ನು ಮಾಡಬೇಕು. ಈ ಫಿಲ್ಟ್ರೇಷನ್ ಏನಂದರೆ, ಮೊದಲು ಏನು ಮಾಡಿದ್ರು, ಟ್ರೆಡಿಷ್ನಲ್ ಆಗಿ ಏನು ಮಾಡ್ತಾಯಿದ್ರು ಅಂದರೆ ಅದರಲ್ಲಿ ಮರಳು, ಜಲ್ಲಿ, ಗಿಲ್ಲಿ ಎಲ್ಲ ಹಾಕಿ ಮಾಡ್ತಾಯಿದ್ರು. ಆಮೇಲೆ ಲೇಟೆಸ್ಟಾಗಿ ಒಬ್ಬೊಬ್ಬರಾಗಿ ನಾನು ಈ ಥರ ಫಿಲ್ಟರ್ ಮಾಡ್ತೀನಿ, ಇಷ್ಟು ಹೈಯೆಸ್ಟ್ ಮೈಕ್ರಾನ್ ಫಿಲ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಅದನ್ನೇ ಹೇಳಿದೆ, ಅದರಲ್ಲಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಸೆಡಿಮೆಂಟ್ನ ನೀವು ಹೊರಗಡೆನೇ ರಿಮೂವ್ ಮಾಡಿ. ಆವಾಗ ಒಳಗಡೆ ನಾವು ಜಲ್ಲಿ, ಮರಳು ಹಾಕೋ ಅವಶ್ಯಕತೆ ಇಲ್ಲ. ಜಲ್ಲಿ, ಮರಳು ಹಾಕಿದ ಕೂಡ ಒಂದು 4 ವರ್ಷ 5 ವರ್ಷದಲ್ಲಿ ಕೆಸರಾಗುತ್ತೆ. ಆ ಕೆಸರಾಗಿದ್ದನ್ನು ತೆಗಿಬೇಕಾದ್ರೆ ಇವತ್ತೇ ಲೇಬರ್ ಪ್ರಾಬ್ಲಮ್ ಇದೆ. ಆಮೇಲೆ ಇವತ್ತಿನ ನಾಗರಿಕ ಲೋಕದಲ್ಲಿ ನಾವುಗಳು ಕೂಡ ಶ್ರಮಪಟ್ಟು ಮಾಡುವಂಥ ಕೆಲಸಗಳನ್ನೆಲ್ಲ ಮರೆತು ಬಿಟ್ಟಿದ್ದೀವಿ. ದೇಹಕ್ಕೆ ಶ್ರಮ ಕೊಡುವಂಥ ಕೆಲಸಗಳು ಅವಾಯ್ಡ್ ಮಾಡ್ತೀವಿ. ನಾವು ಎಲ್ಲರೂ ಬಂದು ವೈಟ್ ಕಲರ್ ಜಾಬ್ ಬೇಕು ಅನ್ನೋ ರೀತಿಯಲ್ಲಿ ಹೋಗ್ತೀವಿ. ಸೊ ಮುಂದೆ ಇನ್ನೂ ವರ್ಷ ಆಗುತ್ತೆ, ನಾಳೆ ನಮ್ಮ ಮಕ್ಕಳು ಅದೇ ರೀತಿ ಮಾಡ್ತಾರೆ ಅಂತ. ಬಟ್ಟು ನಾವು ಶ್ರಮಪಟ್ಟು ಬ್ಯಾಂಕಲ್ಲಿ ಲೋನ್ ತಗೊಂಡು ಕಟ್ಟಿರುವಂಥ ಒಂದು ಮನೆ ಆಸ್ತಿ, ನಮ್ಮ ಕನಸು, ಅದು ನಾವು ಗೊತ್ತಿಲ್ಲದೆ ಮಾಡಿರೋಂಥ ಒಂದು ಎಡವಟ್ಟಿಂದ ಒಳಗಡೆ ಕೆಸರಾಗಿ ಮನೆಯಲ್ಲಿ ಕ್ರಾಕ್ ಬಿಡೋದು, ಇಲ್ಲ ಬೇರೆ ಯಾವುದಾದ್ರೂ ರೀತಿಯಾದ ಅನಾನುಕೂಲಗಳಾಗೋದನ್ನು ಅವಾಯ್ಡ್ ಮಾಡ್ಬೇಕಂದ್ರೆ ಹೊರಗಡೆನೇ ಮ್ಯಾಕ್ಸಿಮಮ್ ಸೆಡಿಮೆಂಟ್ ರಿಮೂವ್ ಮಾಡಬೇಕು ಅಂತೇಳಿ ನಾವು ಫಸ್ಟ್ ಟೈಮು ಇಂಡಿಯಾದಲ್ಲೇ ಪ್ರಥಮ ಬಾರಿಗೆ 100 ಮೈಕ್ರಾನ್ ಫಿಲ್ಟರ್ ಅನ್ನೋದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಬರ್ತಾಯಿದ್ದೀವಿ. ಹಲವಾರು ರೀತಿಯಲ್ಲಿ ನಾವು ರೈನ್ ವಾಟರ್ ಫಿಲ್ಟರ್ನ ನಾವು ಮಾಡ್ತಾಯಿದ್ದೀವಿ. ಈಗ ಸರ್, ಮೊದಲಾದ್ರೆ ಮನೆಯಲ್ಲೇ ಒಂದು ಸಾಂಪ್ರದಾಯಿಕವಾಗಿ ಟ್ರೆಡಿಷನಲ್ ಆಗಿ ಅದು ಇಂಗುಗುಂಡಿ ಅಂತ ಮಾಡ್ಕೊಳ್ತಾ ಇದ್ರು, ನೀರನ್ನೆಲ್ಲ ಸಂಗ್ರಹ ಮಾಡಿಟ್ಕೊಳ್ತಾ ಇದ್ರು. ಈಗ ಕೆಲವೊಂದಿಷ್ಟು ಕಂಪನಿ ಪ್ರಾಡಕ್ಟ್ಸ್ಗಳು, ಅಡ್ವಾನ್ಸ್ ಆಗಿರುವಂತಹ ಪ್ರಾಡಕ್ಟ್ಗಳು ಬಂದಿರುವಂತದ್ದು. ಸೊ ಈ ರೀತಿ ಪ್ರಾಡಕ್ಟ್ ಅನ್ನ ಯಾವ ರೀತಿ ಅಂದ್ರೆ ಮನೇಲಿ ಯಾವ ರೀತಿ ಅಳವಡಿಕೆ ಮಾಡ್ಕೊಳ್ಳೋದು, ಪ್ಲಸ್ ಅದು ಎಷ್ಟು ಕೆಪಾಸಿಟಿ ಇರುತ್ತಂತೆ, ಎಷ್ಟು ನೀರನ್ನ ಅದು ಹಿಡಿದಿಟ್ಕೊಳ್ಬಹುದು ಅಂತ. ಈಗ ಮಳೆ
ಸುರಿತಾ ಇರುತ್ತೆ ಬೆಳಗ್ಗಿಂದ ಸಂಜೆ. 3 months 4 months ಪ್ರೊಸೀಜರ್ ಮಳೆ ಇರುತ್ತೆ. ಸೊ ಎಷ್ಟು ನೀರನ್ನ ಸಂಗ್ರಹಣೆ ಮಾಡುತ್ತೆ, ಅದು ಹೇಗೆ ಉಪಯೋಗ ಆಗುತ್ತೆ ಜನರಿಗೆ ಅಂತ? ಈಗ ನಾನು ಈ ರೈನ್ ವಾಟರ್ ಫಿಲ್ಟರ್ ಅಂದ ಕೂಡಲೇ ಹಾರ್ವೆಸ್ಟಿಂಗ್ನಲ್ಲಿ ಮೇನ್ ಕಾಂಪೊನೆಂಟು ರೈನ್ ವಾಟರ್ ಫಿಲ್ಟರ್. ಈ ರೈನ್ ವಾಟರ್ ಫಿಲ್ಟರ್ ಅನ್ನೋದು ಬಂದ ಮೇಲೆ ಏನಾಗಿದೆ ಅಂದರೆ, ಈಗ ಜನ ಬಂದು ಒಳಗಡೆ ಮರಳು ಜಲ್ಲಿ ಇದನ್ನು ಹಾಕೋದನ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ. ಇದರಿಂದ ಪ್ಲಸ್ ಪಾಯಿಂಟ್ ಏನಾಗಿದೆ ಅಂದರೆ, ನಿಮ್ಮ ವಾಲ್ಯೂಮ್ ಇಂಟೇಕ್ ವಾಲ್ಯೂಮ್ ಆಫ್ ದಟ್ ಪರ್ಕ್ಯುಲೇಷನ್ ಪಿಟ್ ಬಂದು ಜಾಸ್ತಿ ಆಗ್ತಾಯಿದೆ. ಅದು ನಮಗೆ ಒಂದು ಪ್ಲಸ್ ಪಾಯಿಂಟು. ಈಗ ಹಲವಾರು ಫಿಲ್ಟರ್ಗಳಿರೋದ್ರಿಂದ ನಾನು ಯಾವ ಫಿಲ್ಟರ್ ಬಗ್ಗೆನೂ ನಾನು ನೆಗೆಟಿವ್ ಆಗಿ ಹೇಳೋಕ್ಕೆ ಬರ್ತಾ ಇಲ್ಲ. ಯಾಕಂದರೆ ಪ್ರತಿಯೊಂದು ಫಿಲ್ಟ್ರು ಮಾರ್ಕೆಟಲ್ಲಿ ಬರಬೇಕಂದ್ರೆ ಅದನ್ನು ಮಾಡಿದಂಥವ್ರು ಅದಕ್ಕೆ ಮಾರ್ಕೆಟೇ ಇಲ್ಲದೇ ಇರೋಂಥ ಸಮಯದಲ್ಲಿ ಏನಾದರೂ ಒಂದು ಸೊಸೈಟಿ ಕೊಡಬೇಕು ಅಂತ ಅವರ ನಾಲೆಜಿಗೆ ತಕ್ಕಣವಾಗಿ ಒಂದು ಏನೋ ಒಂದು ಶ್ರಮ ಮಾಡಿರೋಂಥದ್ದು ನಾವು ಹ್ಯಾವ್ ಟು ಅಪ್ರಿಷಿಯೇಟ್. ಅದನ್ನು ನಾವು ಡಿಗ್ರೇಡ್ ಮಾಡಬಾರ್ದು. ಅದು ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಟ್ ಒನ್ ಮಾಡಿದ್ದಾರೆ. ಅದರಲ್ಲಿ ನಾನು ಎಷ್ಟು ಮಟ್ಟಲ್ಲಿ ಅಪ್ಗ್ರೇಡೇಷನ್ ಮಾಡೋಕ್ಕಾಗತ್ತೆ ಅಂತೇಳಿ ಮಾಡಿದೆ. ಆಮೇಲೆ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ನಲ್ಲಿ ಭಾಳ ಈ ಫಿಲ್ಟ್ರದ್ದು ಪ್ರಮಾಣ ಹೇಗಿರಬೇಕು ಅಂತ ಹೇಳಿದ್ರೆ, ಇದು ಬಂದು ನಮ್ಮ ಮನೇಲಿರೋ ಉಪಯೋಗಿಸೋಂಥ RO ಫಿಲ್ಟರ್ ಥರ ಇಲ್ಲ. RO ಫಿಲ್ಟ್ರಲ್ಲಿ ನೀವು ನಿರ್ಣಯ ಮಾಡ್ಕೋತೀರಾ ಇಷ್ಟೇ ವಾಟರ್ ಒಳಗೆ ಬಿಡಬೇಕು, ಇಷ್ಟು ವಾಟರ್ ಅದು ಬರುತ್ತೆ ಅನ್ನೋದು. ಬಟ್ ಮಳೆಯಲ್ಲಿ ಏನಾಗುತ್ತೆ, ನಿಮ್ಮ ಸರ್ಫೇಸಲ್ಲಿ ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸಡನ್ನಾಗಿ ನೀವು ನೋಡಿರ್ತೀರಾ, ಒಂದೇ ದಿವಸದಲ್ಲಿ 136 mm ಮಳೆ ಓದಿದೆ ಅಂತ ಹೇಳ್ತಾರೆ. ಅಂಥ ಮಳೆ ಎಲ್ಲ ಬಂದಾಗ ಅದನ್ನು ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ನಮ್ಮ ಫಿಲ್ಟ್ರಿಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಅದನ್ನು ನಾನು ನಿಯಂತ್ರಣ ಮಾಡಿಕೊಂಡು, ನಾನು ಜನ್ರಲಾಗಿ ಏನು ಹೇಳ್ತೀನಿ ಅಂದರೆ, ಯಾವುದಾದ್ರು ಫಿಲ್ಟ್ರ್ ಉಪಯೋಗಿಸಿ. ಫಿಲ್ಟ್ರ್ನಲ್ಲಿ ನಿಮ್ಮ ಮನೆ 1,000 ಸ್ಕ್ವೇರ್ ಫೀಟು 1,500 ಸ್ಕ್ವೇರ್ ಫೀಟ್ ಒಳಗಡೆ ಇದ್ದರೆ ಮಾರ್ಕೆಟಲ್ಲಿ ಸಿಗುವಂಥ ಫಿಲ್ಟ್ರ್ಗಳನ್ನ ನೀವು ಉಪಯೋಗಿಸಿ. ಅದಕ್ಕಿಂತ ಜಾಸ್ತಿ ಇರುವಂಥ ಜಾಗ ಇದ್ದಾಗ ನಿಮಗೆ ಮೇಂಟೆನೆನ್ಸ್ ರಿಸ್ಕ್ ಇರುವಂಥ ರೀತಿಯಲ್ಲಿ ನೀವು ಮಾಡಬೇಕು. ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಿಮಗೆ ಅದರ ಬಗ್ಗೆ ಆಸಕ್ತಿ ಹೋಗ್ಬಿಡುತ್ತೆ. ನೀವು ಆವಾಗಲೇ ನೀವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಹೇಳಿದ್ರಿ, ಜನ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಹಲವಾರು. ಒಂದು, ಹೇಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡುವಂಥ ರೀತಿ ನೀತಿಗಳು ಅಥವಾ ಸ್ಟ್ಯಾಂಡರ್ಡ್ಸ್ ಅನ್ನೋದು ಎಲ್ಲೂ ಸಿಗೋದಿಲ್ಲ. ಅವರವರ ಮನಸ್ಸಿಗೆ ತೋರಿಸಿದಂತೆ ಮಾಡ್ತಾಯಿದ್ದಾರೆ. ಭಾಳ ವೆರಿ ಸಿಂಪಲ್ ಟೆಕ್ನಾಲಜಿ. ಕೆರೆಗೆ ಬಿಡೋದಾಗಿದ್ದರೆ ಓಕೆ, ಆದರೆ ನನ್ನ ಮನೆಯಲ್ಲಿ ನನ್ನ ಸ್ಥಳದಲ್ಲೇ ನಾನು ಬಿಡ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿ ಬಿಡಬೇಕು. ಸೊ ಅವರವರ ಅನುಭವಕ್ಕೆ ತಕ್ಕಂಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಹೇಳ್ಕೊಡೋರು ಇಲ್ಲ, ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ದಿರಿಂದ ಆಮೇಲೆ ಇಂಪ್ಲಿಮೆಂಟ್ ಮಾಡಿದಂಥದ್ದು ಬ್ಲಾಕೇಜ್ ಆಗುತ್ತೆ, ಕ್ಲಾಕ್ ಆಗುತ್ತೆ. ಸೊ ಏನು ಮಾಡ್ತಾರೆ, ಬೇಡ ಬಿಡು ಅಂತ ಹೇಳ್ಬಿಟ್ಟು ಡ್ರೈನೇಜಿಗೆ ಬಿಟ್ಬಿಡ್ತಾರೆ. ಹೀಗಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫೇಲ್ ಆಗ್ತಾ ಇದೆ. ಇದನ್ನು ಫೇಲ್ ಆಗಬಾರ್ದು ಅಂದರೆ ಉತ್ತಮ ರೀತಿ ಹೇಗೆ ಆಗಬೇಕು ಅನ್ನೋದನ್ನು ಸರ್ಕಾರ ಈ ಥರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫಿಲ್ಟರ್ಗಳು ಮಾಡಿದವರಂಥವ್ರುಗಳು ಅಥವಾ ತಜ್ಞರನ್ನೆಲ್ಲ ಕರೆಸಿ ಅವ್ರದ್ದೇ ಒಂದು ಸಭೆ ಮಾಡಿ ಅವರು ಕೊಡುವಂಥ ವಿಚಾರಗಳನ್ನ ಇಟ್ಕೊಂಡು ಅದಕ್ಕೆ ಆ ವಿಚಾರವನ್ನು ಒಂದು ಟೀಮು ಒಂದು 100 ಜನ 1000 ಜನ ಇರುವಂಥ ಒಂದು ಕಾಮನ್ ಪೀಪಲ್ನ ಕರ್ಕೊಂಡ್ಬಂದು ನಿಮಗೆ ಇದರಲ್ಲಿ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಅಂತ ಕೇಳಬೇಕು. ಅಂದರೆ ಜಸ್ಟ್ ಲೈಕ್ ವೋಟಿಂಗ್ ಇದ್ದಂಗೆ. ಯಾಕಂದರೆ ಸೊಸೈಟಿನಲ್ಲಿ ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕಷ್ಟಪಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದಂಥ ವಸ್ತು 1 ವರ್ಷ ಉಪಯೋಗ ಆಗ್ಬಿಟ್ಟು ಆಮೇಲೆ ಉಪಯೋಗ ಆಗಲಿಲ್ಲ ಅಂದ್ರೆ ಅದು ನ್ಯಾಷನಲ್ ಲಾಸು. ಆ ವ್ಯಕ್ತಿಗೆ ಲಾಸ್ ಆಗಿದ್ರು ಸೊಸೈಟಿಗೆ ಲಾಸು. ಯಾಕಂದರೆ ನೀರು ಒಳಗಡೆ ಹೋಗ್ಬೇಕಾಗಿತ್ತು, ಲಾಸು. ಸೊ ಇಂಥ ಲಾಸ್ಗಳು ಬರಬಾರ್ದು. ಮತ್ತು ರಿಸಲ್ಟ್ ಪರ್ಫೆಕ್ಟ್ ಬರಬೇಕಂದ್ರೆ ಇವತ್ತು ಮಾರ್ಕೆಟಲ್ಲಿ ಏನಿದೆ ಎಂತಿದೆ ಎಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡಿ ಸರ್ಕಾರಿಯ ಇವತ್ತು ಜವಾಬ್ದಾರಿಲಿರುವಂಥ ರಾಜಕಾರಣಿಗಳಿರ್ಬೋದು, ಆಡಳಿತ ಮಂಡಳಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಕರೆಸಿ ಅವ್ರು ನಮ್ಮನ್ನೆಲ್ಲ ಕರೆಸಿ ಅದನ್ನಲ್ಲಿ ಇರೋದನ್ನು ನಾನು ತಗೊಂಡು ಅದನ್ನು ಒಂದು ಪಬ್ಲಿಕ್ ಒಪಿನಿಯನ್ ಕೊಟ್ಟು ಜನ ಅದರಲ್ಲಿ ಯಾವುದು ಬೆಸ್ಟ್ ಅಂತ ಹೇಳ್ತಾರೆ, ಯಾವುದು ಸರಿ ಅಂತ ಹೇಳ್ತಾರೋ ಅದನ್ನು ಅಳವಡಿಸುವಂಥ ರೀತಿನ ಮಾಡಿದ್ರೆ ಸಕ್ಸಸ್ ಬರುತ್ತೆ. ಇಲ್ಲಾಂದರೆ ಜನಕ್ಕೆ ಕನ್ಫ್ಯೂಷನ್ನೇ ಜಾಸ್ತಿ ಇರೋದು. ಜನಕ್ಕೂ ಕನ್ಫ್ಯೂಷನು, ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂಥವ್ರಿಗೂ ಕನ್ಫ್ಯೂಷನ್ ಇದೆ. ಸರ್, ನಾನು ಆಗ್ಲೇ ಕೇಳಿದೆ, ಅದು ನೀರನ್ನ ಎಷ್ಟು ಪ್ರಮಾಣದಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಬಹುದು ಅಂತ. ಮೇಡಮ್, ನಾನು ಮನೆಯಲ್ಲಿ ಅದನ್ನ ಅಳವಡಿಕೆ ಮಾಡ್ಕೊಂಡ್ರೆ ನೀವು ಅಳವಡಿಕೆ ಮಾಡ್ಕೊಂಡ್ರೆ ನನ್ನ ಉದ್ದೇಶ ಏನು ಹೇಳ್ತೀನಿ ಅಂದರೆ, ಎಲ್ಲಿ ಶೇಖರಣೆ ಮಾಡ್ಬೇಕಂದ್ರೆ ರಾಜಸ್ಥಾನ ಅಂದರೆ ಟೋಟಲ್ ಮರಳು ಪ್ರದೇಶ ಇರುತ್ತೆ ನೋಡಿ, ಅಂಥ ಜಾಗದಲ್ಲಿ ಅಂದರೆ ಭೂಮಿನಲ್ಲಿ ನೀರೇ ಸಿಗಲ್ಲ ಅಂಥ ಜಾಗದಲ್ಲಿ ನೀವು ಶೇಖರಣೆ ಮಾಡೋದು. ನಾನು ಬೆಂಗಳೂರು ಅಂಥ ಜಾಗಗಳಲ್ಲಿ ಅಥವಾ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ 80-90% ಜಾಗಗಳಲ್ಲಿ ನಾವು ಶೇಖರಣೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾವು ನೀರನ್ನು ತಗೊಳ್ಳೋದು 2 ಸೋರ್ಸಿಂದ ತೊಗೊಳ್ತಾ ಇದ್ದೀವಿ. ಒಂದು ಬೋರ್ ಹಾಕಿ ಭೂಮಿಯಿಂದ ತೊಗೊಳ್ತಾ ಇದ್ದೀವಿ, 2ನೇದು ನಮ್ಮ ಅಕ್ಕಪಕ್ಕದಲ್ಲಿರುವಂಥ ನದಿಯಿಂದ ತೊಗೊಳ್ತಾ ಇದ್ದೀವಿ. ಈ ನದಿಯಿಂದ ಬಂದಾಗ ನನ್ನ ಅಭಿಪ್ರಾಯ, ನದಿಯ ನೀರು ಅದಕ್ಕೆ ಫುಲ್ ರೈಟ್ಸ್ ಇರೋರು ರೈತರು ಮಾತ್ರನೇ. ಆ ನೀರನ್ನು ಆ ಭಾಗದಲ್ಲಿ ಅಂದರೆ ಆ ಬಾರ್ಡ್ರಲ್ಲೇ ಯಾರು ಇರ್ತಾರೆ ಇದರಲ್ಲಿ ಅವ್ರಿಗೆ ಉಪಯೋಗ ಆಗಲಿ
ಅಥವಾ ರೈತರ ವ್ಯವಸಾಯಕ್ಕೆ ಉಪಯೋಗ ಆಗಬೇಕು. ಅಲ್ಲಿಂದ ನಾವು ಕಷ್ಟಪಟ್ಟು ಅದನ್ನು ಡೈವರ್ಟ್ ಮಾಡಿ ಇಲ್ಲಿ ತೊಗೊಂಬರ್ತೀವಿ. ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದಾಗ ಸುಮಾರು 2,000 ಕೆರೆಗಳಿತ್ತು ಅಂತ ಹೇಳ್ತಾರೆ. ಇವತ್ತು ಎನಿಸಿ 130, 200 ಅಂತ ಹೇಳ್ತಾ ಇದ್ದಾರೆ. ಅನಿವಾರ್ಯ, ಯಾರ್ದೋ ದುರಾಸೆ ಇಲ್ಲ ಅವಶ್ಯಕತೆ, ಕೆರೆಗಳನ್ನ ಒತ್ತುವರಿ ಆಯಿತು, ಕೆರೆ ಮುಚ್ಚಾಯಿತು, ಬಿಲ್ಡಿಂಗ್ ಕಟ್ಬಿಟ್ಟು. ಆದರೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿರೋ ವಿಚಾರ ಏನಂದರೆ, ನಮ್ಮ ಮಳೆ ಅಂತೂ ಕಮ್ಮಿ ಆಗಿರಲಿಲ್ಲ, ಈ ಸತಿ ಕಮ್ಮಿ ಆಗಿದೆ. 10 ವರ್ಷಕ್ಕೆ ಒಮ್ಮೆ ಎಂಥ ಸಮಯದಲ್ಲೂ ಮಳೆಯ ಏರುಪೇರು ಆಗುತ್ತೆ ಅನ್ನೋದು ಒಂದು ಸೈಂಟಿಫಿಕ್ ರೀಸನ್ಸು. ಆದರೆ ಉಳಿದಿದ್ದು 9 ವರ್ಷ ಕರೆಕ್ಟಾಗಿರುತ್ತಲ್ಲ ಮಳೆ, ಅಟ್ಲೀಸ್ಟ್ 8 ವರ್ಷ ಇರುತ್ತಲ್ಲ. ಆ 8 ವರ್ಷ ಬರುವಂಥ ಮಳೆ ನೀರನ್ನ ನಮ್ಮ ಭೂಮಿಯಲ್ಲಿ ನಾವು ಇಂಗಿಸಿದ್ರೆ ನೀವು ಕಾವೇರಿಯಿಂದ ನೀರು ತೊಗೊಂಬರೋ ಅವಶ್ಯಕತೆ ಇಲ್ಲ. ನೋಡಿ, ಇವತ್ತು ಕಾವೇರಿಯಿಂದ ಅಂತಲೇ ಇಲ್ಲ, ಸತತವಾಗಿ ಎಲ್ಲಿಂದ ನದಿ ನೀರನ್ನು ನಗರಗಳಿಗೆ ಡೈವರ್ಟ್ ಮಾಡ್ತಾರೋ ಅಲ್ಲೆಲ್ಲ ಏನಾಗಿದೆ, ಅಲ್ಲಿ ವ್ಯವಸಾಯವನ್ನು ನಂಬ್ಕೊಂಡಿದ್ದಂಥ ಫ್ಯಾಮ್ಲಿಗಳೆಲ್ಲ ಒಡೆದು ಚಿನ್ನಾಭಿನ್ನವಾಗ್ಬಿಟ್ಟಿದೆ. ಯಾವ ರೀತಿಲಿ ಅಂದರೆ, ಅಲ್ಲಿ ನಿಜವಾಗ್ಲಿ ಮೈದ ಬಗ್ಗೆ ದುಡಿಬೇಕಾಗಿರೋರೆಲ್ಲ ನೀರಿಲ್ಲ ಅಥವಾ ಕರೆಂಟ್ ಇಲ್ಲ ಅನ್ನೋ ಒಂದು ರೀಸನ್ನಿಂದ ನಗರ ಪ್ರದೇಶಗಳು ಹೋಗ್ತಾರೆ. ನಗರ ಪ್ರದೇಶದಲ್ಲಿ ವ್ಯವಸಾಯನ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲದಿರೋವಂಥ ವ್ಯಕ್ತಿ ಕೊನೆಯಲ್ಲಿ ಅಲ್ಲಿ ಒಬ್ಬ ಕೂಲಿ ಆಳಾಗಿ, ಆಟೋ ಓಡಿಸೋನಾಗಿ, ಇಲ್ಲ ಕ್ಯಾಬ್ ಓಡಿಸೋಂಥವನಾಗೋ ಸೆಕ್ಯೂರಿಟಿಯಾಗಿ ಬದುಕ್ತಾರೆ. ಅಲ್ಲಿ ಇಡೀ ಸಮಾಜಕ್ಕೆ ಅನ್ನ ಕೊಡುವಂಥ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಯಾರು, ಹೌದು, ಕೃಷಿ ಬೀಳುತ್ತೆ, ಅವನು ತನ್ನ ಸ್ವಾಭಿಮಾನ ಬಿಟ್ಟು ಇನ್ನೊಬ್ಬನ ಬಾಗಿಲು ಕಾಯೋವಂಥವನಾಗೋ ಈ ಎಲ್ಲೋ ಒಂದು ಬೇರೆ ರೀತಿಯಾದ ಕೆಲಸಗಳೆಲ್ಲ ಮಾಡ್ಕೊಂಡು ಬದುಕ್ತಾರೆ. ಇಲ್ಲಿ ಒಂದು 6 ತಿಂಗಳು 8 ತಿಂಗಳು ಕೆಲಸ ಮಾಡಿ ವಾಪಸ್ ಹೋದಾಗ ಅವನ ಮೈ ಆಲ್ರೆಡಿ ಮರ್ತೋಗಿರುತ್ತೆ ಕೆಲಸ ಮಾಡೋಂಥದ್ದನ್ನು. ಅಲ್ಲಿ ಅಕಸ್ಮಾತ್ ನೀರಿದ್ರು ಅಪ್ಪನಿಗೆ ಹೇಳ್ತಾನೆ, ನೀನೇ ಮಾಡ್ಬಿಡಪ್ಪ ಅಂತ ಹೇಳ್ತಾನೆ. ಅಪ್ಪನ ಮೈಯಲ್ಲಿ ತಾಕತ್ತು ಹೋಗಿರುತ್ತೆ. 2 ರೀತಿಯಲ್ಲಿ ಮಾನಸಿಕವಾಗಿ ಅವನ ಶಕ್ತಿ ಹೋಗಿರುತ್ತೆ. ನನ್ನ ಮಗ ನನ್ನ ಜೊತೆಲಿಲ್ಲ, ನೊಂದೋಗಿರ್ತಾನೆ. ನನ್ನ ಮಗ ಅಲ್ಲಿ ಹೋಗಿದ್ದಾನೆ, ಅವನು ಏನು ಆರೋಗ್ಯ ಕಾಪಾಡ್ಕೊಂಡಿದ್ದಾನೆ, ಏನೋ ಕೆಟ್ಟ ಚಟಕ್ಕೆ ಬಿದ್ದೋದನೋ ಈ ಭಯದಲ್ಲೇ ಅವ್ರು ನೊಂದೋಗಿರ್ತಾರೆ. ತಾಯಿ ತಂದೆ ಇಬ್ಬರು ನೊಂದೋಗಿರ್ತಾರೆ. ಇವತ್ತು ಆ ಕಡೆ ಕಾಯಿಲೆಗೂ ಆಗ್ಬಿಡ್ತಾರೆ, ಈ ಕಡೆ ಮಕ್ಕಳು ಸೋಮಾರಿತನ ಆಗ್ತಾರೆ. ಹೋದರೆ ಮಾಡೋಕ್ಕೆ ಆಗೋದಿಲ್ಲ. ಇವತ್ತು ವ್ಯವಸಾಯಕ್ಕೆ ಹಾಳಾಗೋಗಿರೋಂಥ ರೀಸನು ನೀರಿಂದನೇ ಅಲ್ವರಾ? ಕರೆಂಟ್ ಅನ್ನೋದು ಇತ್ತೀಚೆಗೆ ಬಂದಿದ್ದು. ಬ್ರಿಟಿಷವ್ರ ಟೈಮ್ನಲ್ಲಿ ಒಂದು 100-150 ವರ್ಷ ಅದಕ್ಕೆ ಮುಂಚೆಲ್ಲ ರೈತರು ಮಾಡ್ತಾಯಿದ್ರು, ನೀರಿನ ನಂಬೆ ಮಾಡಿದರು. ಸೊ ನೀರಿನ ಕೊರತೆನೇ ಮೇಜರಾಗಿ ವ್ಯವಸಾಯವನ್ನು ಎಡವಟ್ಟು ಮಾಡಿದೆ ಅನ್ನೋದನ್ನು ನನ್ನ ಅಭಿಪ್ರಾಯ. ಇವತ್ತು ನಿಮಗೆ ಗೊತ್ತಿರಬೇಕು, ಆದಿಚುಂಚನಗಿರಿಯಲ್ಲಿ ಹೋದ ವರ್ಷ ಒಂದು 17 ಜನ ಹೆಣ್ಮಗಳಿಗೆ ಸ್ವಯಂವರ ಮಾಡೋಕ್ಕೆ 2,000 ಗಂಡ್ಮಕ್ಳು ಬಂದಿದ್ದರು ನಾಗಮಂಗಲದ ಸುತ್ತಮುತ್ತ. ಅರ್ಥ ಏನಂದರೆ, ಅಕಸ್ಮಾತು ಅಲ್ಲೇ ಇದ್ದು ತಾಯಿ ತಂದೆ ಜೊತೆ ವ್ಯವಸಾಯ ಮಾಡ್ತೀನಿ, ಏನೋ ಇರಲಿ, ನನ್ನ ಹಳ್ಳಿ, ನನ್ನ ಜನ, ನನ್ನ ಜಮೀನು ಅಂತ ಕೆಲಸ ಮಾಡುವಂಥ ವ್ಯಕ್ತಿ ಅವನಿಗೆ ಹೆಣ್ಣು ಸಿಗ್ತಾ ಇಲ್ಲ. ಹೆಣ್ಣಿಟ್ಟಿರುವಂಥವ್ರು ನಾವು ಬೆಂಗಳೂರಲ್ಲಿ ಇರೋಣ ಕೊಡ್ತೀನಿ, ಅವನ ಆಟೋ ಓಡಿಸ್ಲಿ ಏನೋ ಓಡಿಸ್ಲಿ ಅಲ್ಲೇ ಇರಲಿ ಅಂತಾರೆ. ಇಂಥ ಒಂದು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಿಗಲಿಲ್ಲ ಅಂತ. ಇಂಥ ಒಂದು ಅವ್ಯವಸ್ಥೆ, ಒಂದು ಸಂಸಾರವನ್ನೇ ಹಾಳು ಮಾಡುವಂಥ ವಿಚಾರ ನೀರಲ್ಲಿದೆ ಅನ್ಸುತ್ತೆ. ನಾವು ನಗರ ಪ್ರದೇಶದಲ್ಲಿ ಇರೋರಿಗೆ ಏನು ಅನಿಸುತ್ತೆ ಅಂದರೆ, ನಮಗೆ ಕಾವೇರಿ ನೀರು ಸಿಗುತ್ತೆ ಅಂತೇಳಿ. ಆ ಕಾವೇರಿ ನೀರಿನ ಹಿಂದೆ ಇರುವಂಥ ಒಂದು ದುಃಖ, ಆ ವ್ಯವಸಾಯ ಮನಸ್ಸು ನೋವು ಏನಿದೆ ಅನ್ನೋದು ನಾವು ಅರ್ಥ ಮಾಡ್ಕೋತಾ ಇಲ್ಲ. ಸೊ ನಗರ ಪ್ರದೇಶದಲ್ಲಿ ಇರುವಂಥವ್ರು, ಅದೇನು ಬೆಂಗಳೂರು ಇರಲಿ, ಎಲ್ಲೇ ಇರಲಿ, ಈವನ್ ನಾಗಮಂಗಲ ಅಥವಾ ಪಾಂಡುಪುರ ಅಥವಾ ಮಂಡ್ಯ ಅಥವಾ ಮೈಸೂರು ನಾ ಕಾವೇರಿ ಪಕ್ಕದಲ್ಲೇ ಇರ್ಬೋದು. ಆದರೆ ನಾನೇನು ಹೇಳ್ತೀನಿ ಅಂದರೆ, ನೀವು ಕಾವೇರಿ ನೀರು ಕುಡಿಯೋದಕ್ಕೆ ಮುಂಚೆ ನಿಮ್ಮ ಕೆರೆಯ ನೀರನ್ನು ಬಲವತ್ತ ಮಾಡಿ, ನಿಮ್ಮ ಅಂತರ್ಜಲವನ್ನು ಬಲವತ್ತ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಯಾವತ್ತೂ ಎಲ್ಲೇ ಇರಲಿ ಇಡೀ ಪ್ರಪಂಚದಲ್ಲಿ ನೀರಿನ ಮೊದಲ ರೈಟ್ ಇರೋನು ರೈತ. ಅವನಿಗೆ ನಾವು ದ್ರೋಗ ಬಗೆದ್ರೆ ನಮ್ಮ ಜೀವನ ಚೆನ್ನಾಗಿರೋದಿಲ್ಲ. ಸರ್, ಈಗ ಇತ್ತೀಚೆಗೆ ತುಂಬಾ ನೀರಿಗೆ ಸಂಕಷ್ಟ ನಾವು ನೋಡ್ತಾ ಇದ್ದೀವಿ. ಎಲ್ಲೂ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ಅಂತಾರೆ. ಇರೋ ಒಂದು ಕಾವೇರಿಗೆ ಕರ್ನಾಟಕ ತಮಿಳುನಾಡು ಡಿಶುಮ್ ಅದು ಯಾವಾಗಲೂ ನಮ್ಗೆ ಗೊತ್ತಿರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಇದು ರೇನ್ ವಾಟರ್ ಹಾರ್ವೆಸ್ಟಿಂಗು, ಈ ಒಂದು ಟೆಕ್ನಾಲಜಿನ ಜನ ಉಪಯೋಗ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಈಗ ನಾನು ಆಗಲೇ ಹೇಳ್ದಂಗೆ ಮಳೆ ನೀರು ಕೊಯ್ಲು ಅನ್ನೋದು ಇವತ್ತೇನು ಹೊಸ ಟೆಕ್ನಾಲಜಿ ಅಲ್ಲ. ಹೊಸ ಟೆಕ್ನಾಲಜಿ ಈಗ ನೋಡಿ, ಈಗ ಜಸ್ಟ್ ನಾವು ನೋಡಕ್ ಹೋದ್ರೆ ಈಗ ವಿದ್ಯುತ್ ಶಕ್ತಿ ಅಂದ್ರೆ ಪವರ್ ಬದಲಾಗಿ UPS ನ ನಾವು ಎಲ್ಲ ಆಲ್ಮೋಸ್ಟ್ ಮನೆಯಲ್ಲೆಲ್ಲ ಅದನ್ನ ಪರ್ಯಾಯವಾಗಿ ಬಳಸ್ತಾ ಇದ್ದೀವಿ. ಸೊ ಹೀಗೆ ಈ ನೀರನ್ನ ಕೂಡ ನೀರಿಗೆ ಪರ್ಯಾಯ ಯಾವುದು ಬಂದಿಲ್ಲ. ಟೆಕ್ನಾಲಜಿನ ನಾವು ಈ ರೀತಿ ಏನಾದ್ರೂ ಸ್ವಲ್ಪ ರಕ್ಷಣೆ ಮಾಡ್ಕೊಳ್ಳಕ್ಕೆ ಕ್ರಮ ತಗೊಂಡ್ರೆ, ಬಹುಶಃ ಎಲ್ಲರೂ ಕೂಡ ಒಂದು ಸೆಲ್ಫ್ ಪ್ರೊಟೆಕ್ಷನ್ ತಗೊಂಡ್ರೆ, ನೀರನ್ನ ಸೇವ್ ಮಾಡೋದ್ರ ಬಗ್ಗೆ ಅವೇರ್ನೆಸ್ ನೋಡಿ, ಈಗ ಬಹುಶಃ ಇದು ಹೆಲ್ಪ್ ಆಗ್ಬೋದೇನೋ. ಕರೆಕ್ಟ್. ನೀವು ನೋಡಿ, ವಿದ್ಯುತ್ ಶಕ್ತಿಗೆ ಮೊದಲು ವಿದ್ಯುತ್ ಜನರೇಟ್ ಆಗ್ಬೇಕಂದ್ರೆ ಜಲಶಕ್ತಿ ಮೇಲೆ, ಫಾಲ್ಸ್ ಮೇಲೆ ಡಿಪೆಂಡ್ ಆದರು, ಆಮೇಲೆ ಕೋಲ್ ಮೇಲೆ ಇಜಿಲ್ ಮೇಲೆ ಡಿಪೆಂಡ್ ಆದರು. ಏನೇನೋ ಒಂದು ಟೆಕ್ನಾಲಜಿ ಬರ್ತದೆ. ಈಗ ಏರ್ ವಿಂಡ್ ಮಿಲ್ ಅಂತ ಬಂದಿದೆ. ಹರಿಯೋ ನೀರಿನ ವೈಬ್ರೇಷನಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ, ಸಮುದ್ರದ ಅಲೆಗಳಲ್ಲಿ ನಾವು ಎಲ್ಲ ಮಾಡ್ಬೋದು. ಆದರೆ ನೀರಿಗೆ ಆಲ್ಟರ್ನೇಟಿವ್ ಏನು?
ಆಲ್ಟರ್ನೇಟಿವ್ ಹುಡ್ಕೋದ್ ಕಷ್ಟ, ಬಹುಶಃ ಏನಾದ್ರೂ ಕಷ್ಟ. ಕೊನೆಯಲ್ಲಿ ನೀರು ಬೇಕು. ಸೇವ್ ಮಾಡೋದು ಅನ್ನೋದು ಏನಂದ್ರೆ ಜನ ಏನ್ ಹೇಳ್ತಿದ್ದಾರೆ ಈಗ ಆಕ್ಚುಲಿ ಒಂದು ಏನಿದೆ ರೀಯೂಸ್ ರೀಸೈಕಲ್ ಅಂತ ಹೇಳ್ತಾ ಇದಾರೆ. ಈ ರೀಸೈಕಲ್ ಅಂತ ಪಾರ್ಟಲ್ಲಿ ಜನ ಒಂದು ಎಡವಟ್ ಮಾಡ್ತಾ ಇದಾರೆ, ರೀಯೂಸ್ ಅನ್ನೋ ಜಾಗದಲ್ಲಿ ಎಡವಟ್ ಮಾಡ್ತಾ ಇದಾರೆ. ಏನು ತಿಳ್ಕೊಂಡಿದ್ದಾರೆ ರೀಯೂಸು ರೀಸೈಕಲ್ ಅಂದರೆ ನಾವು ಬಳಸಿದ ನೀರನ್ನ ಶುದ್ಧೀಕರಣ ಮಾಡಿ ಅದನ್ನು ನೀವು ಟಾಯ್ಲೆಟ್ಗೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ಟೆಕ್ನಾಲಜಿ ಭಾಳ ಇಂಪ್ರೂವ್ ಆಗಿದೆ. ಇವತ್ತು ಒಂದು ಅದ್ಭುತವಾದ ಟೆಕ್ನಾಲಜಿಗಳೆಲ್ಲ ಬಂದಿದೆ. ಬಳಸಿದ ನೀರನ್ನ ಬಳಸುವಂಥ ರೀತಿಯಲ್ಲಿ ಬೇರೆ. ನಾನು ಮಳೆ ನೀರು ಬಗ್ಗೆ ಮಾತಾಡಬೇಕಂದ್ರೆ ಮಳೆ ನೀರಲ್ಲಿ ಇರುವಂಥದ್ದು ನಿಮಗೆ ಸೆಡಿಮೆಂಟ್ನ ರಿಮೂವ್ ಮಾಡೋಕ್ಕೆ ಉನ್ನತ ರೀತಿಯಲ್ಲಿ ಮ್ಯಾಕ್ಸಿಮಮ್ ಕಾವೇರಿ ನೀರಲ್ಲಿ ಬೆಂಗಳೂರಿಗೆ ಸಪ್ಲೈ ಮಾಡ್ಬೇಕಾದ್ರೆ 20 ಮೈಕ್ರಾನ್ಸ್ ಸೆಡಿಮೆಂಟ್ ಇರುತ್ತೆ ಅನ್ನೋದು ಹೇಳ್ತಾ ಇರೋಂಥ ವಿಚಾರ ನನಗೆ ಪಕ್ಕ ಗೊತ್ತಿಲ್ಲ. ನೀವು ಅಟ್ಲೀಸ್ಟ್ ಮಳೆ ನೀರನ್ನ 40-50 ಮೈಕ್ರಾನ್ಸ್ ಇಲ್ಲ 100 ಮೈಕ್ರಾನ್ಸ್ ಫಿಲ್ಟ್ರೇಷನ್ ಮಾಡಿ ನಿಮ್ಮ ಭೂಮಿಗೆ ಇಂಗಿಸಿ. ನೀವು ಸೇಕರಣೆ ಮಾಡೋವಂಥ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ಇವತ್ತು ಸೇಕರಣೆ ಮಾಡಬೇಕಂದ್ರೆ ಅದಕ್ಕೊಂದು ತೊಟ್ಟಿ ಕಟ್ಟಬೇಕು, ಇಲ್ಲ ಒಂದು ತೊಟ್ಟಿ ತೊಗೊಂಬಂದಿಡ್ಬೇಕು. ಅದಕ್ಕೆ ಬದಲು ನೀವು ನಿಮ್ಮ ಭೂಮಿ ಒಳಗಡೆ ಇಂಗಿಸಿ. ನಿಮ್ಮ ಭೂಮಿ ಒಳಗಡೆ ಇಂಗಿಸಿದ್ರೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ಸೊ ಈಗ ಇತ್ತೀಚೆಗೆ ಸರ್ಕಾರ ಒಂದು ಬೋರ್ ಕೊರೆಯೋದನ್ನು ತಡೆ ಮಾಡಬೇಕು ಅಂತ ಹೇಳಿ ಹಾಕಿದ್ದಾರೆ. ಅದಕ್ಕೆ ನನ್ನ ಯಾರೋ ಒಬ್ಬ ಸ್ನೇಹಿತರು ಕೇಳಿದ್ರು ತಮ್ಮ ಅಭಿಪ್ರಾಯ ಏನಂತ ಕೇಳಿದಾಗ ನಾನು ಏನು ಹೇಳ್ತಾ ಇದ್ದೀನಿ, ಬೋರ್ ಕೊರೆಯೋದನ್ನು ನಿಲ್ಲಿಸೋಕೆ ಹೋಗಬೇಡಿ. ಆದರೆ ಬೋರ್ ಕೊರೆಯೋದ್ರಲ್ಲಿ ಹೇಗೆ ಕೊರಿಬೇಕು, ಎಲ್ಲಿ ಕೊರಿಬೇಕು ಅನ್ನೋದನ್ನು ನಿಯಂತ್ರಣ ಮಾಡಿ. ನನ್ನ ಅಭಿಪ್ರಾಯ ಏನು ಹೇಳ್ತಿದ್ದೀನಿ, ಪ್ರತಿಯೊಂದು ಮನೆಗೂ ಸರ್ಕಾರ ಬೇಕಾದ್ರೆ ಸಬ್ಸಿಡಿ ಕೊಡಲಿ, ಅರ್ಧ ಸೈಟ್ ಇರಲಿ, ಒಂದು 300 ಅಡಿ ಬೋರ್ ಕೊರೆಸಿ. 300 ಅಡಿ ಬೋರ್ ಕೊರೆಸಿ. ಆ ಬೋರ್ ಕೊರೆಯೋದ್ರಲ್ಲಿ ಒಂದು ಕೇಸಿಂಗ್ ಪೈಪು, ನಿಮಗೆ ಗೊತ್ತಿರಬೇಕು ಕೇಸಿಂಗ್ ಪೈಪ್ ಅನ್ನೋದು ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಯಾರೋ ಒಬ್ಬರು ಮಾಡಿದ್ದನ್ನು ಹಂಗೆ ಕಾಪಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಜನರಲಾಗಿ ಏನೋ ಒಂದು ಬಿಸ್ನೆಸ್ ಪೀಪಲ್ದು ಒಂದು ಮೈಂಡ್ ಏನಂದರೆ ನನ್ನ ಕಸ್ಟಮರು ಪದೇ ನನ್ನ ಹತ್ರ ಬರ್ತಾ ಇರಬೇಕು, ಬಿಸ್ನೆಸ್ ಮೈಂಡ್ ಪದೇ ನಾನು ಏನು ಹೇಳ್ತೀನಿ, ಅದರಿಂದ ಏನು ಉಪಯೋಗ ಇಲ್ಲ. ಪದೇ ಒಬ್ಬ ತಿರ್ಗಾ ನಮ್ಮ ಹತ್ರ ಒಂದೇ ಪ್ರಾಬ್ಲಮ್ ಇಟ್ಕೊಂಡು ಬಂದರೆ ಅದರಿಂದ ಏನು ಉಪಯೋಗ ಇಲ್ಲ. ಏನಂದರೆ ಪ್ರತಿಯೊಬ್ಬ ವ್ಯಕ್ತಿಯ ನಾಲೆಜು ಕೆಪಾಸಿಟಿ ಎಲ್ಲ ಏನೋ ಇರುತ್ತೆ. ಅವನ ಎಫೆಕ್ಟಿವ್ ಪ್ರೊಡಕ್ಟಿವ್ ಇದನ್ನು ನಾವು ನಮ್ಮ ಕೈಯಿಂದ ಸಾಯಿಸ್ತಾ ಇದ್ದೀವಿ ಅಂತ ಅರ್ಥ. ಯಾವಾಗ ಅವನ್ನ ಪದೇ ಬರ ಮಾಡ್ತೀವಿ. ಸೊ ನಾನೇನು ಹೇಳ್ತಾ ಇದ್ದೀನಿ, ಆಗಲೇ ನಾನು ಹೇಳಿದೆ 12 ಲಕ್ಷ ಕೋಟಿ ಲಾಸ್ ಆಗ್ತಾಯಿದೆ ಅನ್ನೋವಾಗ ಅದರಲ್ಲಿ ಒಂದು ಮೇಜರ್ ಪಾರ್ಟ್ಸ್ ಏನಂದರೆ ಭಾಗ ಈ ಕೊಳವೆ ಬಾವಿಯ ಕೇಸಿಂಗ್ ಪೈಪುಗಳು. ಕೊಳವೆ ಬಾವಿ ಕೇಸಿಂಗ್ ಪೈಪು MSL ಆಗ್ತಾ ಇದ್ದಾರೆ. ಇದರಿಂದ ತುಕ್ಕಿಡ್ದೋಗಿ ಎಲ್ಲ ಬಿದ್ದೋಗುತ್ತೆ. ಇತ್ತೀಚೆಗೆ 2-3 ದಿವಸದ ಹಿಂದೆ ಡೆಲ್ಲಿಯಲ್ಲಿ ಜಲಮಂಡಳಿಯ ಕೊಳವೆ ಬಾವಿಯಲ್ಲಿ 30 ವರ್ಷದ ಒಬ್ಬ ವ್ಯಕ್ತಿ ಬಿದ್ದು ಸತ್ತೋದ. ನ್ಯೂಸ್ ಪೇಪರಲ್ಲಿ ನೀವು ನೋಡಿರ್ತಾರೆ. ಡೆಲ್ಲಿಯ ಜಲಮಂಡಳಿಯ ಕೊಳವೆ ಬಾವಿನಲ್ಲಿ ಏನಂದರೆ ಕೊಳವೆ ಬಾವಿ ಹಾಕಿದಾಗ ನೀರು ಸಿಗಲಿಲ್ಲ ಅಂದರೆ ಪೈಪ್ ಎಳೆದು ಬಿಡ್ತಾರೆ. ಜನಕ್ಕೆ ಗೊತ್ತಿಲ್ಲ. ಈಗ ನಾನು ಮನೆಗೆ ಹಾಕ್ತೀನಿ ಅಂದರೆ ನನಗೆ ಖುಷಿ, ಅಯ್ಯೋ ನೀರು ಸಿಗಲಿಲ್ಲ ಅಂದರೆ ಆಯ್ತು ಪೈಪ್ ಎತ್ಕೊಂಡು ಹೋಗ್ಬಿಡಪ್ಪ ಅಂತೇಳಿ. ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಕೊಳವೆ ಬಾವಿನಲ್ಲಿ ಇರೋಂಥ ತೆಗೆದಿದ್ದ ಮಣ್ಣನ್ನು ಅಷ್ಟನ್ನು ನಾನು ವಾಪಸ್ ಹಾಕಲ್ಲ. ಏನು ಮಾಡ್ತೀನಿ, ಒಂದು ದಪ್ಪ ಕಲ್ಲು ಹಾಕ್ತೀನಿ, ಮೇಲ್ಗಡೆ ಮಣ್ಣು ಹಾಕಿ ಮುಚ್ತೀವಿ, ಮರ್ತು ಬಿಡ್ತೀವಿ. ಆದರೆ ಒಳಗಡೆ ಭೂಮಿಯಲ್ಲಿ ಏನೋ ಒಂದು ಆ್ಯಕ್ಷನ್ಸ್ ಆದಾಗ ಆ ಕಲ್ಲು ಬಿದ್ದು ಕೂಡಲೇ ನಾವು ಹಾಕಿರೋ ಮಣ್ಣೆಲ್ಲ ಬಿದ್ದೋಗುತ್ತೆ. ನಾವು ಅದನ್ನು ಗೌಣ ಕೊಡೋಲ್ಲ. ಯಾಕೆ ಗಿಡನೋ ಏನೋ ಬೆಳೆದಿರ್ತದೆ. ದಿನ ಆಗ್ತಾ ಏನಾಗುತ್ತೆ, ಆ ಬಾವಿ ಸಣ್ಣ ಒಂದು 6 ಇಂಚು ಈ ಸೈಜಲ್ಲಿ ಇದ್ದಿದ್ದಂಥ 6ರಿಂದ 7 ಇಂಚು ಇದ್ದಿದ್ದಂಥದ್ದು ಕರೆಕ್ಟಾಗಿ ಚೆನ್ನಾಗಿ ದಪ್ಪ ಇರೋರ್ತಾರೆ ಒಂದು ಕೈ ಬಿಟ್ಟರೆ ಕೈ ಸಿಗಾಕೊಳುತ್ತೆ. ಅಂಥ ಬಾವಿ ಒಳಗಡೆ ನಿಮಗೆ ಒಂದು 3 ಅಡಿ 4 ಅಡಿ ದೊಡ್ಡ ಬಾವಿ ಆಗಿರುತ್ತೆ. ನೋಡೋದಿಲ್ಲ, ಮಕ್ಕಳು ಬೀಳ್ತಾರೆ, ಅವ್ರು ಬೀಳ್ತಾರೆ, ಸಾಯ್ತಾರೆ. ನಾನೇನು ಹೇಳ್ತೀನಿ ಅಂದರೆ ಸ್ಟೈನ್ಲೆಸ್ ಸ್ಟೀಲ್ ಕೇಸಿಂಗ್ ಪೈಪ್ ಮಾಡಿ. ಮಾರ್ಕೆಟಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಕೇಸಿಂಗ್ ಪೈಪ್ ಸಿಗ್ತಾ ಇಲ್ಲ. ಸರ್ಕಾರ ಅದಕ್ಕೆ ಒಂದು ಆ್ಯಕ್ಷನ್ ತೊಗೊಂಡು ಸ್ಟೈನ್ಲೆಸ್ ಸ್ಟೀಲ್ ಕೇಸಿಂಗ್ ಪೈಪನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಹೇಳಿ. ನಿಮ್ಮ ಕಂಪ್ನಿಯಲ್ಲಿ ಮಾಡ್ತಿದ್ದೀರಾ ಸರ್? ಮೇಡಮ್, ನನಗೋಸ್ಕರ ಮಾಡಿ ನನ್ನ ಮನೇಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ ಮೇಡಮ್. ನನ್ನ ಸ್ನೇಹಿತರ ಮನೇಲಿ ಹಾಕಿದ್ದೀನಿ. ಸೊ ಆ ಕೇಸಿಂಗ್ ಪೈಪ್ ಎಲ್ಲಿ ಇರುತ್ತೋ ಅಲ್ಲಿವರೆಗೆ ನಿಮಗೆ ಭೂಮಿಯಲ್ಲಿ ಕುಸಿತ ಬರಲ್ಲ, ಮಣ್ಣು ಕುಸಿಯಲ್ಲ. ಯಾಕಂದರೆ ತುಕ್ಕಿಡಿಯಲ್ಲ, ಲೈಫ್ ಲಾಂಗ್ ಇರುತ್ತೆ, ತುಕ್ಕಿಡಿಯಲ್ಲ. ಆಮೇಲೆ ಅದರ ಸರಳವಾಗಿ ಅದರ ಪಕ್ಕದಲ್ಲಿ ಇರುವಂಥ ಬರುವಂಥ ನೀರನ್ನು ಬಿಟ್ಟುಕೊಡುತ್ತೆ, ಒಳಗಡೆಗೆ ಬ್ಲಾಕ್ ಮಾಡಲ್ಲ. ಇದು ಬಂದು ಪ್ಲಸ್ ಪಾಯಿಂಟು ಯಾವುದು ಸ್ಟೈನ್ಲೆಸ್ ಸ್ಟೀಲ್ ಕೇಸಿಂಗ್ ಪೈಪು. ಸೊ ಸ್ಟೈನ್ಲೆಸ್ ಸ್ಟೀಲ್ ಕೇಸಿಂಗ್ ಪೈಪ್ ಹಾಕೋಕ್ಕಾಗದೇ ಇದ್ದರೆ UPVC ಪ್ಲಾಸ್ಟಿಕ್ನಲ್ಲಿ ಹೈ ಗ್ರೇಡ್ ಮೆಟೀರಿಯಲ್ ಬಂದಿದೆ, ಅದರಲ್ಲಿ ಹೈಯರ್ ಥಿಕ್ನೆಸ್ ಕೇಸಿಂಗ್ ಪೈಪ್ನ ಹಾಕೋಕ್ಕೆ ಹೇಳಿ. ಇದು 2 ಹಾಕ್ಬಿಟ್ಟು ಆ 300 ಅಡಿ ಬೋರ್ವೆಲ್ಲಲ್ಲಿ ನೀರು ಬರಲಿಲ್ಲ ಅದನ್ನು ಬಿಟ್ಬಿಡಿ. ನಾನೇನು ಹೇಳ್ತೀನಿ, ಆ ಮನೆಯ ಮಳೆ ನೀರು, ಆ ಮನೆಯಲ್ಲಿ ಬಳಸಿದಂಥ ಎಲ್ಲ ನೀರು
ಎಣ್ಣೆಲಿ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಅಥವಾ ಕಿಚನ್ದು ಇರ್ಬೋದು, ಎಲ್ಲವನ್ನು ಉತ್ತಮ ರೀತಿಯಲ್ಲಿ ಟೆಕ್ನಾಲಜಿ ಬಂದಿದೆ. ಯಾವ ರೀತಿಲಿ ಅಂದರೆ ಟ್ರೀಟ್ ಮಾಡಿದ ನೀರನ್ನ ನೀವು ತಕ್ಷಣ ಒಂದು ಚಾರ್ಕೋಳು ಅಂದರೆ ಗೊತ್ತಿರಲ್ಲ, ಇಜ್ಜಲು, ಕೊಬ್ಬರಿ ಇದು ತೆಂಗಿನಕಾಯಿದು ಮುಚ್ಚಲದ ಇಜ್ಜಲು ಇರುತ್ತಲ್ಲ, ಅದರಲ್ಲಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಿಡಿದು ನೀವು ಕುಡಿಬೋದು. ಟೆಕ್ನಾಲಜಿ ಅಷ್ಟು ಟೆಕ್ನಾಲಜಿ ಇದೆ. ಈ ಟೆಕ್ನಾಲಜಿನ ರೀಚ್ ಮಾಡ್ಬೇಕು ನಾವು. ನಾನು ನಿಮ್ಮ ನೋವಲ್ಲಿ ನಾನು ದುಡ್ಡು ಮಾಡಬಾರ್ದು, ನಿಮ್ಮ ಖುಷಿಯಲ್ಲಿ ನಾನು ದುಡ್ಡು ಮಾಡಬೇಕು. ನೀವು ಚೆನ್ನಾಗಾಗಬೇಕು, ನಿಮ್ಮಲ್ಲಿ ಒಳ್ಳೆ ಭಾವನೆ ಬರಬೇಕು. ಆ ಒಳ್ಳೆ ಭಾವನೆಯಿಂದ ನನ್ನ ಕರೆದು ನನ್ನ ಜೊತೆಲಿ ವ್ಯವಹಾರ ಮಾಡಬೇಕು. ಆ ರೀತಿಲಿ ನಮ್ಮ ವ್ಯವಹಾರಗಳಿರ್ಬೇಕು. ನೀವು ಆ ರೀತಿಲಿ ಮಾಡಿದ್ರೆ, ಪ್ರತಿಯೊಂದು ಜಾಗದಲ್ಲೂ ಮಾಡಿದ್ರೆ, ಇನ್ನು 5 ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡಿ. 1 ವರ್ಷ ಆಗುತ್ತಾ, 2 ವರ್ಷ, ಇನ್ನು 5 ವರ್ಷದಲ್ಲಿ ಕಾವೇರಿ ನೀರು ಬೆಂಗಳೂರಿಗೆ ಅವಶ್ಯಕತೆ ಇಲ್ಲಮ್ಮ, ಅಲ್ಲೇ ಕೊಟ್ಬಿಡ್ಬೋದು ರೈತರಿಗೆ. ಸರ್, ಇದ್ರ ಬಗ್ಗೆ ಸರ್ಕಾರಕ್ಕೆ ಏನಾದರೂ ಅವೇರ್ನೆಸ್ ಇಲ್ವಾ ಅಂತ, ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಸರ್ಕಾರ ಏನು ಮಾಡ್ತಾ ಇಲ್ವಾ? ಇಲ್ಲ, ಸರ್ಕಾರದಲ್ಲಿ ಏನಾಗಿದೆ, ಸರ್ಕಾರಕ್ಕೆ ಅವೇರ್ನೆಸ್ ಕೊಡಬೇಕಾಗಿರೋರು ಅಧಿಕಾರಿಗಳು. ಸರ್ಕಾರದಲ್ಲಿ ಇರುವಂಥ ಆಡಳಿತ ಮಾಡುವವರುಗಳಿಗೂ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕಿದೆ. ಆದರೆ ಇವತ್ತು ಪ್ರತಿ ದಿವಸನೂ ನಿತ್ಯ ನಡೆಯುವಂಥ ರಾಜಕೀಯ ಗೊಂದಲಗಳಿಂದ ಸಮಾಜ ಪರವಾಗಿ ಚಿಂತನೆ ಮಾಡಬೇಕಾಗಿರುವಂಥವ್ರು, ಯೋಜನೆ ರೂಪಿಸಬೇಕಾಗಿರುವಂಥ ಆಡಳಿತದವರು ಇರ್ಬೋದು ಅಥವಾ ಅಪೋಸಿಷನ್ಸ್ ಇರ್ಬೋದು, ಎಲ್ಲರೂ ರಾಜಕೀಯ ಲಾಭದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಹೊತ್ತು ಸಮಾಜಕ್ಕೆ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇನ್ನೊಂದೇನಂದ್ರೆ, ನಮ್ಮಲ್ಲಿ ರಿಸೋರ್ಸಸ್ ಇರುವಾಗಲೇ ಅವರು ಅದನ್ನ ಪ್ಲಾನ್ ಮಾಡಲ್ಲ. ಈಗ ಒಂದು 10 ವರ್ಷದ ಮುಂದಿನ ಪ್ಲಾನ್ ಕೂಡ ನಮ್ಮಲ್ಲಿ ಈಗ ಕೊಟ್ಟಿರ್ತಾರೆ, ಅದನ್ನ ಸರಿಯಾಗಿ ಸರ್ಕಾರ ಬಳಕೆ ಮಾಡ್ಕೊಳ್ಳಲ್ಲ. ಎಲ್ಲ ಮುಗಿದು ಹೋದ್ರ ಮೇಲೆ ಸರ್ಕಾರ ಪ್ಲಾನ್ ಅನ್ನ ಹಳೆ ಪ್ಲಾನ್ ಎತ್ಕೊಂಡು ಬರುತ್ತೆ. ಯಾಕಂದ್ರೆ ನಾವ್ ಯಾವ ಪ್ಲಾನ್ ಅನ್ನ ಈಗ ಇಂಪ್ಲಿಮೆಂಟ್ ಮಾಡಿರ್ತೀವೋ, ಬೇರೆ ದೇಶ ಆಲ್ರೆಡಿ ಮಾಡಿರುತ್ತೆ, ಆವಾಗ ಸರ್ಕಾರ ತಗೋಬರುತ್ತೆ. ಅವಾಗ ಎರಡೂ ಕಡೆ ಇಲ್ಲ ಅಂತ ಆಗ್ಬಿಡತ್ತೆ. ಸೊ ಅಂತ ರೀತಿಯಲ್ಲಿ ನಮ್ಮ ಸರ್ಕಾರ ಆಮೇಲೆ ಇಡೀ ಪ್ರಪಂಚಕ್ಕೆ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು, ನೀರಿನ ಬಳಕೆ, ನೀರನ್ನು ಸಂಭ್ರಮವಾಗಿ ಬಳಸುವಂಥ ರೀತಿಯಲ್ಲಿ ಇಡೀ ಪ್ರಪಂಚಕ್ಕೆ ಫಸ್ಟ್ ಮುನ್ನುದಾಹರಣೆ ಅಂತ ಹೇಳಿದ್ರೆ ಫಸ್ಟು ನಮ್ಮ ದೇಶನೇ. ಸಿಂಧು ನಾಗರಿಕತೆ ಇರ್ಬೋದು, ಅಥವಾ ಇವತ್ತು ತಮಿಳುನಾಡಲ್ಲಿ ಸಿಕ್ಕಿರುವಂಥ ಕೀಳಡಿ ನಾಗರಿಕತೆ ಸಿಂಧು ನಾಗರಿಕತೆ, ಸಿಂಧು ಹರಪ್ಪಗಿಂತ ಇನ್ನೂ ಭಾಳ ಹಳೇದಂತ ಹೇಳ್ತಾರೆ. ಎಲ್ಲವೂ ಭಾಳ ಅದ್ಭುತವಾದ ನಾಗರಿಕತೆ. ಆದರೆ ಎಲ್ಲಿ ಏನಾಗಿದೆ ಅನ್ನೋದನ್ನು ನಮ್ಮ ರಾಜಕೀಯ ರಂಗದಲ್ಲಿರುವಂಥ ಹಿರಿಯರುಗಳು ಇರ್ಬೋದು, ಎಲ್ಲರೂ ಇರ್ಬೋದು, ಅದರಲ್ಲಿ ಆಸಕ್ತಿ ತೋರಿಸುವಂಥವ್ರುಗಳು, ಅಧಿಕಾರಿಗಳೆಲ್ಲ ಮನಸ್ಸು ಬಿಟ್ಟು ಆಲೋಚನೆ ಮಾಡಿ ಈ ಸಮಾಜವನ್ನು, ಈ ಜನಗಳನ್ನು ಉಳಿಸುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ನನ್ನ ಆಸಕ್ತಿ. ಸರ್, ಇದ್ರ ಬಗ್ಗೆ ಏನಾದರೂ ಪ್ರೈವೇಟ್ ಕಂಪನಿಗಳು ಏನಾದರೂ ಅವೇರ್ನೆಸ್ ಮೂಡಿಸ್ಬೋದಲ್ವ ಅಂತ, ಒಂದು ಪ್ರಮೋಷನ್ ರೀತಿ ಮಾಡಿ, ಒಂದು ಟೆಕ್ನಾಲಜಿ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದನ್ನ ಮಾಡ್ಬೋದಲ್ವ ಅಂತ? ಖಂಡಿತ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಆ ವಿಚಾರದಲ್ಲಿ ಬಂದಾಗ ಏನಾಗುತ್ತೆ, ಆಗಿನ ಕಾಲದಿಂದ ಇವತ್ತಿನ ಕಾಲದಿಂದ ನೀರು, ಗಾಳಿ, ಬೆಳಕು ಇದೆಲ್ಲ ಎಷ್ಟು ಇಂಪಾರ್ಟೆಂಟು, ಹಾಗೆ ಮ್ಯಾನ್ ಮೇಡ್ ಒಂದು ಐಟಮ್ ಕೊಡೋ ಭಾಳ ಇಂಪಾರ್ಟೆಂಟ್ ಆಗಿದೆ, ಅದು ಮಣಿ. ಈ ಮಣಿನ ಒಂದು ವಿಚಾರ ಬಂದಾಗ ಏನಾಗುತ್ತೆ, ಎಲ್ಲರೂ ಏನೇ ಮಾಡಬೇಕು, ನನಗೇನು ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಪ್ರಚಾರ ಮಾಡ್ಬೇಕು ಅಂದ್ರೂ, ಒಂದು ಒಳ್ಳೆ ವಿಚಾರ ಹೇಳ್ಬೇಕು, ನನಗೇನಾದ್ರು ಸಿಕ್ಕಿದ್ರೆ ಹೇಳ್ತೀನಿ ಅಂತಾರೆ. ಅಪ್ಪ ನೀನು ಹೇಳ್ಬಿಡಪ್ಪ, ಅಲ್ಲಿಂದ ಆಗೋಂಥ ಒಳ್ಳೇದು ನಿನಗೆ ಇಂಡೈರೆಕ್ಟ್, ನನಗೆ ಡೈರೆಕ್ಟಾಗಿ ಏನು ಸಿಗುತ್ತೆ ಅನ್ನೋದು ಥರ ಯೋಚನೆ ಇದೆ. ಸೊ ಈ ಭಾವನೆ ಹೋಗ್ಬೇಕು. ಇಲ್ಲ, ಹೋಗಲಿಲ್ಲ ಅಂದರೆ ಏನಾಗುತ್ತೆ, ಇವತ್ತು ಏನು ಬೆಂಗಳೂರು ನರಕ ಯಾತನೆ ಅನುಭವಿಸ್ತಾ ಇದೆ, ಇದು ಪೂರ್ಣ ನರಕ ಆಗುತ್ತೆ. ಸೌತ್ ಆಫ್ರಿಕಾ ಕ್ಯಾಪ್ ಟೌನ್ ಬಂದು ಪ್ರಪಂಚದಲ್ಲೇ ಮೊದಲನೇ ಸಿಟಿ, ಸಂಪೂರ್ಣವಾಗಿ ತನ್ನ ಅಂತರ್ಜಲವನ್ನು ಕಳ್ಕೊಂಡಿರುವಂಥ ಸಿಟಿ ಕ್ಯಾಪ್ ಟೌನ್, ನಿಮ್ಗೆ ಗೊತ್ತಿರಬೇಕು. ಈಗ ಪ್ರಪಂಚದ ಸೈಂಟಿಸ್ಟ್ಗಳ ಪ್ರಕಾರ 2ನೇ ಸಿಟಿ ಬೆಂಗಳೂರು ಅಂತ ಹೇಳಿದ್ದಾರೆ. ಇಂಡಿಯಾದಲ್ಲಿ 1ನೇ ಸಿಟಿ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಕೆಂಪೇಗೌಡರು ಅಕಸ್ಮಾತ್ ಇವತ್ತು ಜೀವಂತವಾಗಿ ಇಲ್ಲಿ ಬಂದರೆ ಎಷ್ಟು ನೊಂದ್ಕೋತಾರೆ ಹೇಳಿ. ಕೆಂಪೇಗೌಡರ ಹೆಸರಲ್ಲಿ ನಾವು ಎಷ್ಟು ರಾಜಕೀಯ ಮಾಡ್ತಾ ಇದ್ದೀವಿ. ಎಷ್ಟೋ ಹಿರಿಯ ಜನಗಳ ಹೆಸರಲ್ಲಿ ನಾವು ರಾಜಕೀಯ ಮಾಡ್ತೀವಿ. ಆದರೆ ಅವರು ಹೇಳುವಂಥ ಅವರು ಮಾಡ್ತಾ ಇದ್ದೀವಿ. ದಯವಿಟ್ಟು ಜ್ಞಾನವನ್ನು ಚೆಲ್ಲುವಂಥ ಕೆಲಸವನ್ನು ನಾವು ಮಾಡೋಣ, ಪ್ರಕೃತಿಯನ್ನು ಉಳಿಸುವಂಥ ಕೆಲಸ ಮಾಡೋಣ. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದು ರಾಕೆಟ್ ಸೈನ್ಸ್ ಅಲ್ಲ, ವೆರಿ ಸಿಂಪಲ್. ಯಾರು ಬೇಕಾದ್ರೂ ಅಳವಡಿಸ್ಕೋಬೋದು, ಮನಸ್ಸಿರ್ಬೇಕು, ವಿಲ್ಲಿಂಗ್ನೆಸ್ ಇರಬೇಕು. ನಾನು ಎಷ್ಟೋ ಕಡೆ ಹೇಳ್ತೀನಿ, ಮಾಡ್ಕೊಳ್ಳಿ ಸರ್. ಈಗ ನಮ್ಮ ಮನೇಲಿ ಜಾಗ ಇಲ್ಲ ಅಂತಾರೆ, ನನ್ನ ಫ್ಯಾಕ್ಟ್ರಿಲಿ ಜಾಗ ಇಲ್ಲ ಅಂತ ಹೇಳ್ತಾರೆ, ಮನಸ್ಸಿಗೆ ನೋವಾಗುತ್ತೆ. ನೀರಿಲ್ಲ ಅಂತ BWCC ಡಿಪಾರ್ಟ್ಮೆಂಟವ್ರನ್ನ ಬೈತಾರೆ. ಡಿಪಾರ್ಟ್ಮೆಂಟವ್ರು ಎಲ್ಲಿಂದ ನೀರು ಕೊಡೋಕ್ಕಾಗುತ್ತೆ ಸರ್? ಕಾವೇರಿಯಲ್ಲಿ ನೀರು ಇದ್ರಲ್ವಾ, ಕಾವೇರಿ ನೀರು ಬರ್ಬೇಕಂದ್ರೆ ಕೊಡಗಿಂದ ಬರಬೇಕು, ಕೊಡಗಲ್ಲಿ ಮಳೆ ಹೋಗ್ಬೇಕಲ್ವಾ? ಅಲ್ಲೂ ಗೊತ್ತಾಗೋದು ಗೊತ್ತಿಲ್ಲದೇನೋ ನಾವು ರಿಯಲ್ ಎಸ್ಟೇಟು, ವಿಲ್ಲಾಸು ಅಂತ ಮಾಡಿ ಫಾರೆಸ್ಟ್ ಎಲ್ಲ ನಾವು ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಎಲ್ಲವೂ ನಾವು ಮಾಡುವಂಥ ಮ್ಯಾನ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ನಾವು ಮಾಡ್ಕೊಳ್ತಾ ಇರೋದು. ಪ್ರಕೃತಿ ಹಂಗಾದ್ರೆ ಸರಿಯಾಗಿದೆ ಅಂದರೆ, ಪ್ರಕೃತಿನೂ 1000 ವರ್ಷಕ್ಕೋ ಇಲ್ಲ 10,000 ವರ್ಷಕ್ಕೋ ಒಂದು ಸತಿ ತಿರುಗಿಸಾಕತ್ತೆ. ಈ ಡೈನೋಸರ್ ಕಾಣೆಯಾಗೋಗಿತ್ತು, ಅವಾಗೇನು ನಾವು ದೊಡ್ಡ ಸೈಂಟಿಸ್ಟ್ ಇರಲಿಲ್ಲ,
ಡೈನೋಸರ್ ಇಲ್ಲ ಅಂದರೆ ಪ್ರಕೃತಿ ಕೂಡ ಒಂದು 10 ವರ್ಷಕ್ಕೆ ಒಂದ್ಸತಿನೋ ಇಲ್ಲ ಒಂದು ಲಕ್ಷ ವರ್ಷಕ್ಕೋ ಅದು ತನ್ನ ಬದಲಾವಣೆನ ಮಾಡುತ್ತೆ. ಆದರೆ ಮಾಡುತ್ತೆ ಕಾಲಕ್ಕೆ. ಆದರೆ ವಿನಾಶವನ್ನ ನಾವು ಇನ್ವಿಟೇಷನ್ ಕೊಟ್ಟು ನಾವು ಕರ್ಕೋಬಾರ್ದು, ಬೇಗ ಬಾ ಅಂತ ಹೇಳಿ ಕರಿಬಾರ್ದು, ಅದಕ್ಕೆ ಬೇಕಾಗಿರೋಂಥ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅದು ನಮ್ಮನ್ನು ಹಾಳು ಮಾಡೋದಕ್ಕೆ ಮುಂಚೆ ನಾವೇ ಕರಿಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೆ ನಾವು ಸಂತೋಷವಾಗಿರೋಣ. ನಾನು ಒಂದು ಸಾಮಾನ್ಯವಾಗಿ ಜನಕ್ಕೆ ಏನು ಹೇಳ ಬರ್ತೀನಿ ಅಂದರೆ, ನೀವು ಯಾವ ದೇವರನ್ನ ಅದು ಕೈ ಮುಗಿರಿ, ಆದರೆ ದೇವರು ನಮಗೆ ಇಲ್ಲಿ ಒಳಗಡೆ ಕಳಿಸಿದ್ದಾನೆ. ಈ ಪ್ರಕೃತಿನ ಉಳಿಸ್ಕೊಳ್ಳಿ. ಆ ಭಗವಂತ ನಮ್ಮನ್ನು ಇವನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿ ಬಂದಿದ್ದಾನಪ್ಪ, ಇವನಿಗೆ ಸ್ವರ್ಗವನ್ನು ಕೊಡು ಅಂತ ಹೇಳ್ಬೇಕು. 10 ಜನಕ್ಕೆ ಮೋಸ ಮಾಡದೆ ಬಂದಿದ್ದಾನೆ, ಇವನಿಗೆ ಸ್ವರ್ಗವನ್ನು ಕೊಡು. ಇವನು ಪ್ರಕೃತಿನ ಕಾಪಾಡಿ ಬಂದಿದ್ದಾನೆ, ಪ್ರಕೃತಿಗೆ ಗೌರವ ಕೊಟ್ಟು ಬಂದಿದ್ದಾನೆ, ಇವನಿಗೆ ಸ್ವರ್ಗ ಕೊಡು ಅನ್ನೋ ರೀತಿಯಲ್ಲಿ ಇರಬೇಕು. ಹೊತ್ತು ನಮ್ಮ ಬದುಕು ಭಗವಂತನ ಹೆಸರಲ್ಲಿ ಅಥವಾ ನಮ್ಮ ಅಜ್ಞಾನದ ಹೆಸರಲ್ಲಿ ನಾವು ಈ ಸಮಾಜವನ್ನು ನರಕ ಮಾಡಬಾರದು ಅನ್ನೋದು ನನ್ನ ಉದ್ದೇಶ. ಸರ್, ಈಗ ಸಾಕಷ್ಟು ನಮ್ಮ ನದಿಯ ಡ್ಯಾಮ್ಗಳಲ್ಲೆಲ್ಲ ನೀರು ತುಂಬ ಕಡಿಮೆ ಆಗಿರುವಂಥದ್ದು. ಸರ್, ಯಾವ ಡ್ಯಾಮಲ್ಲೆಲ್ಲ ಇವಾಗ ನಿಮ್ಗೆ ಗೊತ್ತಿರೋ ಪ್ರಕಾರ ಕಡಿಮೆ ಇದೆ? ಪ್ಲಸ್ ಮುಂದೆ ಇದೇ ರೀತಿ ಮುಂದುವರೆದ್ರೆ ಹೇಗಿರ್ಬೋದು? ನೀರಿನ ಕಷ್ಟ ನಮಗೆ ಮತ್ತೆ ಮುಂದೆ ಹೇಗೆ ತಲೆದೂರ್ಬೋದು ಅಂತ. ಡ್ಯಾಮು ವಿಚಾರಗಳು ಬಂದಾಗ ನನಗೆ ಜಾಸ್ತಿ ಡ್ಯಾಮ್ಗಳ ಬಗ್ಗೆ ಗೊತ್ತಿಲ್ಲಮ್ಮ. ಬಟ್ ಒಂದು ವಿಚಾರ ಹೇಳ್ತೀನಿ, ಡ್ಯಾಮ್ಗಳಲ್ಲಿ ಹೂಳು ತುಂಬಿಕೊಂಡಿದೆ. ಏನು ಹೇಳ್ತಾರೆ, ನೀರಿನ ಮಟ್ಟ 100 ಅಡಿ ಇದೆ, 150 ಅಡಿ ಇದೆ ಅಂತಾರೆ. ಅದ್ರ ಕೆಳಗಡೆ ಎಷ್ಟು ಹೂಳು ತುಂಬಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸರ್, ಹೀಗೆ ಆದ್ರೆ ಮುಂದೆ ಏನು ಫ್ಯೂಚರಲ್ಲಿ? ಸೊ ಹೂಳನ್ನ ತೆಗಿಲೇಬೇಕು. ಹೂಳು ತೆಗೆದಿಲ್ಲ ಅಂದರೆ ಅದ್ರದ್ದು ವಾಲ್ಯೂಮ್ ಬಂದು ಕಡಿಮೆ ಇರುತ್ತೆ, ಕೆಪಾಸಿಟಿ ಕಮ್ಮಿ ಇರುತ್ತೆ. ಮೇಲಿಂದ ನೋಡುವಾಗ ನಿಮಗೆ ಸಮುದ್ರ ಥರ ಕಾಣಿಸುತ್ತೆ, ಆದರೆ ಒಳಗಡೆ ನಿಜವಾಗಲೇ ಅದು 10 ಲೀಟರ್ ಇರುತ್ತೆ. ನಮಗೆ 100 ಲೀಟರ್ ಹಿಡಿಯೋಂಥ ಜಾಗದಲ್ಲಿ 10 ಲೀಟರ್ ಇರುತ್ತೆ, ಇನ್ನು 90 ಲೀಟರ್ ಜಾಗವನ್ನು ಹೂಳು ತುಂಬಿಕೊಂಡಿರ್ತದೆ. ಸೊ ಈ ಹೂಳು ತೆಗೆಯುವಂಥದ್ದನ್ನು ಟೆಕ್ನಾಲಜಿನ ಇಂಡಿಯಾದಲ್ಲೇ ಡೆವಲಪ್ ಮಾಡಬೇಕು. ಹೊರಗಡೆ ಇವತ್ತೇನು ಇಂಟರ್ನೆಟ್ ಅನ್ನೋದು ಗೂಗಲ್ ಅಂತ ಬಂದಮೇಲೆ ಇಡೀ ಪ್ರಪಂಚವನ್ನು ಈ ಕೈಯಲ್ಲಿ ತೊಗೊಂಡ್ಬಿಟ್ಟಿದೆ, ಎಲ್ಲರ ಕೈಯಲ್ಲೂ. ಸೊ ಟೆಕ್ನಾಲಜಿನ ಅಳವಡಿಸ್ಕೊಂಡು ಫಸ್ಟ್ ಹೂಳು ತೆಗೆಯುವಂಥ ಕೆಲಸ ಮಾಡಿ, ಎಕ್ಸಿಸ್ಟಿಂಗ್ ಇರುವಂಥ ಒಂದೊಂದು ಡ್ಯಾಮನ್ನು 100% ಅದರ ಕೆಪಾಸಿಟಿ ಬರುವಂಥ ರೀತಿಯಲ್ಲಿ ಮಾಡಬೇಕು. ಅದನ್ನು ಮಾಡಿದ್ರೆ ನಮಗೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ಸೊ ಹೂಳು ಅಂತರ್ಜಲ ಅಭಿವೃದ್ಧಿನ ತಡೀತದೆ, ಅದೊಂದು ನೋಡ್ಕೋಬೇಕು. ಈಗ ಎಕ್ಸಾಂಪಲ್ ನಾನೀಗ ತಮಿಳ್ನಾಡು ಕರ್ನಾಟಕದ ಒಂದು ಹೇಳ್ತೀನಿ. ಅಲ್ಲಿಯ ಪತ್ರಿಕೆಯಲ್ಲಿ ನೋಡಬೇಕು, ಯಾವುದೋ ಕಾಲದಲ್ಲಿ ನೀರು ತುಂಬಿರೋ ಫೋಟೋನ ಹಾಕ್ತಾರೆ. ಇಲ್ಲಿಯ ಪತ್ರಿಕೆಯವರು ಮೇಟೂರಿನಲ್ಲಿ ಯಾವುದೋ ಕಾಲದಲ್ಲಿ ತುಂಬಿದ್ದನ್ನು ಹಾಕ್ತಾರೆ. ಯಾರು ಒಬ್ಬರು ಇವತ್ತು ಪತ್ರಿಕೆಯಲ್ಲಿ ಹಾಕಬೇಕಾದ್ರೆ ಇವತ್ತಿನ ಡೇಟ್ ಫೋಟೋ ಅಂತ ಹೇಳಿ ಹಾಕೋದಿಲ್ಲ. ಏನಾಗಿದೆ, ಪ್ರತಿಯೊಬ್ಬರು ಬಂದು ಏನೋ ಒಂದು ನನ್ನಿಂದ ಒಂದು ಒಳ್ಳೆ ಇನ್ಫಾರ್ಮೇಷನ್ ಹೋಗ್ಬೇಕು ಅನ್ನೋದಕ್ಕಿಂತ ಏನೋ ಒಂದು ಆಗಲಿ ಬಿಡಿ, ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತೀವಿ ಅಂತ ಮಾಡ್ತಾರೆ. ಅದು ಮಾಡಬಾರ್ದು. ಫಸ್ಟು ಹೂಳು ತೆಗಿಬೇಕು. ಹೊಸ ಡ್ಯಾಮ್ಗಳು ಕಟ್ಟುವಾಗ ಪ್ರಕೃತಿ ಅಂದರೆ ಏನು ಹೇಳ್ತಾರೆ, ಸುತ್ತಮುತ್ತ ಇರುವಂಥ ಎನ್ವೈರ್ಮೆಂಟ್ಗೆ ಲಾಸ್ ಆಗದೆ ಅಂತ ನೋಡಬೇಕು. ಈ ಹೊಸ ಡ್ಯಾಮಿನ ಅವಶ್ಯಕತೆ, ಇವತ್ತು ಮೇಕೆದಾಟು ಅನ್ನೋ ಒಂದು ವಿಚಾರ ನಾವು ಮಾತಾಡ್ತಾ ಇದ್ದೀವಿ, ಅದರ ಅವಶ್ಯಕತೆ ಎಷ್ಟು ಮಟ್ಟಲ್ಲಿದೆ ಅಂತ ಹೇಳುವಂಥ ದೊಡ್ಡ ಮನುಷ್ಯ ನಾನಿಲ್ಲ ಅಥವಾ ಸೈಂಟಿಸ್ಟ್ ಅಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿಂದ ನೀರನ್ನು ಬೆಂಗಳೂರಿಗೆ ಬಳಸಬೇಕು ಅಂತ ಹೇಳ್ತಾರೆ. ಕಾವೇರಿಯಿಂದ ತೊಗೊಂಬರೋಕ್ಕಾಗ್ತಲ್ಲ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ನನಗೆ ಗೊತ್ತಾದಂಗೆ ಬೆಂಗಳೂರು ಸಿಟಿ ಮಾತ್ರನೇ ಕೆಳಗಡೆಯಿಂದ ನೀರನ್ನ ಪಂಪ್ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ಬರೀ ನೀರು ತೊಗೊಂಡು ಬರೋ ಖರ್ಚು ಇದೆಲ್ಲ, ಅದು ಭಾಳ ಎಕ್ಸ್ಪೆನ್ಸಿವ್. ಆದರೆ ಏನಕ್ಕೆ ನಮ್ಮ ನೀರು ಕಳೆದೋಗಿದೆ ಅನ್ನೋದನ್ನು ಆಲೋಚನೆ ಮಾಡುವಂಥದ್ದು ಮಾಡಬೇಕು. ಸರ್ಕಾರಗಳು, ಅಧಿಕಾರಿಗಳು, ಎಲ್ಲ ಪಕ್ಷಗಳು ತಮ್ಮ ಭೇದ ಭಾವಗಳನ್ನ ಬಿಟ್ಟು ಎಮರ್ಜೆನ್ಸಿಯಾಗಿ ವರ್ಕ್ ಮಾಡಬೇಕು. ಸರ್, ಈಗ ನಿಮ್ಮಲ್ಲಿ ಇರುವಂಥ ಪ್ರಾಡಕ್ಟ್ಸ್ ಇದೆಯಲ್ಲ, ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಸಂಬಂಧಪಟ್ಟಿದ್ದು, ಇದನ್ನು ಎಲ್ಲೆಲ್ಲಿ ಅಳವಡಿಕೆ ಮಾಡ್ಕೊಳ್ಬೋದು ಅಂತ ಈಗ ಕೆಲವರು ಹೇಳಿದ್ದೀರಾ ನೀವು. ಓಪನ್ ಏರಿಯಾ ಇರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ಮನೆ ಬಿಲ್ಡಿಂಗಲ್ಲೆಲ್ಲ ಅಡಾಪ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದೀರಾ. ಸೊ ಅದನ್ನು ಒಂದು ಎಲಾಬ್ರೇಟ್ ಆಗಿ ಹೇಳೋದಾದ್ರೆ ಎಲ್ಲಿ ಅದನ್ನು ಅಳವಡಿಕೆ ಮಾಡ್ಕೊಳ್ಬೋದು, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ ಸರ್? ರೈನ್ ವಾಟರ್ ಹಾರ್ವೆಸ್ಟಿಂಗ್ 2 ಥರ ಮಾಡ್ತಾರೆ. ಒಂದು ರೂಫ್ ಟಾಪ್, ಇನ್ನೊಂದು ಪ್ರಾಡಕ್ಟ್ ಇದೆಯಲ್ಲ ಸರ್, ರೈನ್ ವಾಟರ್ ಫಿಲ್ಟರ್ ಅಂತ. ಫಿಲ್ಟರ್ಸ್ ಅದೆರಡು ಬಗ್ಗೆ ನನಗೆ ಹೇಳಿ. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲೆಲ್ಲ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಎಲ್ಲೆಲ್ಲ ಮಳೆ ಹೋಯ್ತದೋ ಅಲ್ಲೆಲ್ಲ ಮಾಡ್ಕೋಬಹುದು. ಮಳೆ ಹೋಯ್ತಾ ಇರೋ ಜಾಗದಲ್ಲಿ ಮಾಡ್ಬೋದಾ? ಮಳೆ ಬರುತ್ತೆ ಅಂತ ಒಂದು ನಂಬಿಕೆಯಿಂದ ಮಾಡಿ ಅಂತ ಹೇಳ್ತಾರೆ. ಛತ್ರಿ ಏನಕ್ಕೆ ತೊಗೊಳ್ತೀವಿ, ಬಿಸಿಲು ಬಂದರೆ ಬೇಕು ಛತ್ರಿ, ಮಳೆ ಬಂದ್ರೂ ಬೇಕು. ಅದೇ ರೀತಿಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅನ್ನೋದು ರೆಡಿಯಾಗಿರಬೇಕು. 2 ಥರ ಇದೆ. ಒಂದು ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಾರೆ, ಇನ್ನೊಂದು ಸರ್ಫೇಸ್ ರೈನ್ ವಾಟರ್. ಹೌದು, ಭೂಮಿಲಿ ಹರಿಯುವಂಥ ನೀರನ್ನ. ಭೂಮಿಯಲ್ಲಿ ಹರಿಯುವಂಥ ನೀರನ್ನ ಮಾಡುವಾಗ ನೀವು ಡೀಪ್ ಹೋಲ್ ಮಾಡಿ ಇಂಗು ಗುಂಡಿ ಥರ ಎಲ್ಲ ಮಾಡಬಾರ್ದು. ಅದನ್ನು ಕೆರೆ, ಕೊಳ, ಈಗ ಒಂದು ಸರ್ಕಾರ ಆವಾಗಲೇ ಹೇಳಿದೆ 1 ಎಕರೆಗೆ 1 ಇಂಗು ಗುಂಡಿ ಮಾಡಬೇಕು. ಅಂದರೆ 1 ಕುಂಟೆ ಅಷ್ಟು 1 ಇಂಗು ಗುಂಡಿ ಮಾಡಬೇಕು. ನೀವು ನನಗೆ ಮನಸ್ಸಿಗೆ ನೋವಾಗೋದಂದರೆ, ನಾನು ಮಂಡ್ಯ ನಾಮಂಗಲದ ಕಡೆಯಿಂದ ಬಂದಿರೋನು, 1 ಕುಂಟೆ ಜಾಗ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಆ 1 ಕುಂಟೆ ಜಾಗದಲ್ಲಿ ಕಲೆಕ್ಟ್ ಆಗುವಂಥ ನೀರಿಂದ ನನ್ನ ವ್ಯವಸಾಯ ಸಂಪೂರ್ಣ ಆಗುತ್ತೆ ಅನ್ನೋದನ್ನು ರೈತರು ಮರೀತಾರೆ. ಸೊ ಮನಸ್ಸಿಗೆ ನೋವಾಗಂಥ ವಿಚಾರ. ಸೊ ಆ ಇಂಪ್ಲಿಮೆಂಟೇಷನ್ ಮಾಡಬೇಕು. ಆ 1 ಕುಂಟೆಯಲ್ಲಿ ಸೇರುವಂಥ ನೀರು
ಉನ್ನತ ರೀತಿಯಲ್ಲಿ ಭೂಮಿ ಒಳಗಡೆ ಹೋಗ್ಬೇಕಂದ್ರೆ ಸ್ಟೈನ್ಲೆಸ್ ಸ್ಟೀಲು ಅಥವಾ UPVC ಕೇಸಿಂಗ್ ಪೈಪ್ನ ಇಳಿಸಿ ಡೀಪಾಗಿ ಹಾಕಿ ಆ ನೀರನ್ನು ಮ್ಯಾಕ್ಸಿಮಮ್ ಒಳ್ಳೆ ರೀತಿಯಲ್ಲಿ ಫಿಲ್ಟರ್ ಆಗಿ ಸೆಡಿಮೆಂಟ್ಸ್ ಹೋಗ್ಬೋದು. ಯಾಕಂದ್ರೆ ಸೆಡಿಮೆಂಟ್ಸ್ ಹೋಯ್ತಂದ್ರೆ ನಿಮ್ಮ ಆ ಹೋಲ್ ಬಂದು ಬ್ಲಾಕ್ ಆಗೋಗ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ಮಾಡಿದ್ರೆ ವ್ಯವಸಾಯಕ್ಕೆ ಅದು ಸರ್ಫೇಸ್ ವಾಟರ್ ತಮ್ಮ. ಆಮೇಲೆ ನಾವು ಮನೆಯಿಂದ ಕಳಿಸುವಂಥ ನೀರು, ಒಂದು ನಾವು ಬಳಸಿದ ನೀರು, ಇನ್ನೊಂದು ನಮ್ಮ ರೂಫ್ನಲ್ಲಿ ಮಳೆಯಲ್ಲಿ ಬರುವಂಥದ್ದು. ಮಳೆಯಲ್ಲಿ ಬರೋದಕ್ಕೆ ರೈನ್ ವಾಟರ್ ಫಿಲ್ಟರ್ಗಳಿದೆ. ರೈನ್ ವಾಟರ್ ಫಿಲ್ಟರ್ ನಮ್ಮ ಕಂಪ್ನಿಯಿಂದ ನಾವು 1,500 ಸ್ಕ್ವೇರ್ ಫೀಟು 2,000 ಸ್ಕ್ವೇರ್ ಫೀಟಿಗೆ ರೆಡಿಮೇಡ್ ಫಿಲ್ಟರ್ ಇವತ್ತು ಮಾರ್ಕೆಟಲ್ಲಿ ಹೆಂಗೆ ಸಿಗುತ್ತೋ ಅದೇ ರೀತಿಯಾದ ಫಿಲ್ಟ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ವಿ. ಅದು ಆ್ಯಕ್ಚುಲಿ ಪೇಟೆಂಟ್ ಅಪ್ಲೈ ಮಾಡಿದ್ವಿ, ಇನ್ನೂ ಒಂದು ತಿಂಗಳ ಒಳಗಡೆ ಬರುತ್ತೆ. ಹೊಸ ಕಂಪನಿ ನಾವು ಒಂದು ರಿಜಿಸ್ಟರ್ ಮಾಡ್ತಾಯಿದ್ದೀವಿ, ಬಾನ್ವಿ ಎನ್ವಿರೋ ಆ್ಯಂಡ್ ಅಗ್ರೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ತಾಯಿದ್ದೀವಿ. ವ್ಯವಸಾಯಿಗ ರೈನ್ ವಾಟ್ರು ಮತ್ತು ಎನ್ವೈರ್ಮೆಂಟು ಮತ್ತು ಅಗ್ರಿಕಲ್ಚರ್ಗೆ ಉಪಯೋಗ ಅಂತ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತೇಳಿ. ಸೊ ಆ ಕಂಪ್ನಿ ಮೂಲಕವಾಗಿ ಆ ಫಿಲ್ಟರ್ ತೊಗೊಂಬರ್ಬೇಕು ಅಂತಿದ್ದೀನಿ. ಪೇಟೆಂಟ್ ಅಪ್ಲೈ ಸ್ಟೇಟಸ್ಲಿರೋದ್ರಿಂದ ಇವಾಗ ನಾನು ನಿಮಗೆ ಅದನ್ನು ತೋರಿಸಲಿಕ್ಕಾಗಲ್ಲ. ಅದು ಬಿಟ್ಟು ಹಲವಾರು ರೀತಿಯಲ್ಲಿ ನಾನು ಫಿಲ್ಟರ್ಗಳು ಮಾಡಿಬಿಟ್ಟಿದ್ದೀನಿ. ಕಸ್ಟಮೈಸ್ಡ್ ಫಿಲ್ಟ್ರೇಷನ್ ಅಷ್ಟೇ, ವೆರಿ ಸಿಂಪಲ್. ಏನಲ್ಲಿ ನೀವು ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರೆ, ಈಗ ನಿಮ್ಗೆ ಹೇಳ್ಬೇಕಂದ್ರೆ ಬಟ್ಟೆಯಲ್ಲಿ ಕೊಳ್ಕೋಗ್ಬೇಕು, ಬೆಸ್ಟ್ ರೀತಿಲಿ ಕೊಳ್ಕೋಗೋದಕ್ಕೆ ಏನು ಮಾಡಬೇಕು, ಆ ರೀತಿಲಿ ಬೆಸ್ಟ್ ರೀತಿಲಿ ಸೆಡಿಮೆಂಟ್ ರಿಮೂವ್ ಮಾಡೋಕ್ಕೆ ಏನು ಮಾಡಬೇಕು, ಮಳೆ ಸಣ್ಣದಾಗಿ ಬಂದರೆ ಅಂದರೆ ಸಣ್ಣ ರೂಫ್ ಏರಿಯಾಗೆ ಯಾವ ಥರ ಬೇಕು, ದೊಡ್ಡ ರೀತಿಗೆ ಏನು ಬೇಕು, ಆ ರೀತಿಯಲ್ಲಿ ನಾವು ಮಾಡ್ತೀವಿ. ನನ್ನ ಕಸ್ಟಮರ್ಗೆ ನಾನು ಒಂದು ಕಾನ್ಫಿಡೆನ್ಸ್ ಏನು ಕೊಡ್ತೀನಿ ಅಂದರೆ, ನನ್ನ ಬಳಿ ಬರುವಂಥವ್ರಿಗೆ ನಿಮಗೆ ಹೆಡೇಕ್ ಫ್ರೀ, ಮೇಂಟೆನೆನ್ಸ್ ರಿಸ್ಕ್ ಭಾಳ ಕಡಿಮೆ ಆಗೋಂಥ ರೀತಿಯಲ್ಲಿ ನಿಮಗೆ ಎನ್ವೈರ್ಮೆಂಟ್ ಫ್ರೆಂಡ್ಲಿ ರೈನ್ ವಾಟರ್ ಸಿಸ್ಟಮನ್ನು ಫಿಲ್ಟರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀನಿ. ಕಸ್ಟಮೈಸ್ಡು ಆ ಸ್ಥಳಕ್ಕೆ ತಕ್ಕನಾಗಿ ನಾನು ಮಾಡ್ಕೊಡೋಂಥದ್ರಲ್ಲಿ ಮಾಡಿಕೊಡ್ತೀನಿ. ಆ ರೀತಿಯಲ್ಲಿ ಈಗ ನಮ್ಮ ಮಳೆ ನೀರನ್ನು ಫಿಲ್ಟರ್ ಮಾಡ್ಕೊಂಡು ಕುಡಿಬಹುದು. ಅಮ್ಮ ಕುಡಿಬಾರ್ದಮ್ಮ. ಮಳೆ ನೀರಿನಲ್ಲಿ ನಾನೇನು ಹೇಳ್ತೀನಿ ನೋಡಿದರೆ, ಮಳೆ ನೀರು ಬಂದು H2O ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಮಾತ್ರ ಇರುತ್ತೆ ಸರ್. ಈಗ ಈ ಒಂದು ಹಾರ್ವೆಸ್ಟಿಂಗ್ ಪ್ರಾಡಕ್ಟ್ ಇದನ್ನೆಲ್ಲ ಬಿಟ್ಟು SP ಇಂಜಿನಿಯರಿಂಗ್ ಈ ಒಂದು ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದರಲ್ಲಿ ಯಾವೆಲ್ಲ ಪ್ರಾಡಕ್ಟ್ ಬರುತ್ತೆ, ಮತ್ತು ನೀವು ಫ್ಯಾಬ್ರಿಕೇಷನಲ್ಲಿ ಕೂಡ ಪರಿಣಿತಿನ ಹೊಂದಿದ್ದೀರಿ ಅಂತ ಕೇಳ್ಪಟ್ವಿ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಅದೇ SP ಇಂಜಿನಿಯರಿಂಗ್ ಬರೋದಕ್ಕೆ ಮುಂಚೆ ನನ್ನ ಅನುಭವ ಏನಂದರೆ, ನಾನು ಮೆಷಿನ್ ಶಾಪಿಂದ ಹಿಡಿದು ಟೂಲ್ ರೂಮಿಂದ ಹಿಡಿದು ಎಲ್ಲದರಲ್ಲೂ ಕೆಲಸ ಮಾಡಿದ್ದೀನಿ. ಫ್ಯಾಕ್ಟ್ರಿ ಶುರು ಮಾಡಿದ್ಮೇಲೆ ಇನಿಷಿಯಲ್ ಆಗಿ ನಾನು ಪ್ರೆಸ್ ಬ್ರೇಕ್, ಹೈಡ್ರಾಲಿಕ್ ಪ್ರೆಸ್ ಬ್ರೇಕು, ಶೇರಿಂಗ್ ಮಿಷಿನ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೋ. ಮಾಡೋ ಅಷ್ಟರೊಡನೆ ಅವತ್ತಿನ ಏನೇನೋ ತೊಂದರೆಗಳಾಗಿ ಅದನ್ನೆಲ್ಲ ಡ್ರಾಪ್ ಔಟ್ ಮಾಡಿ ಬ್ರೆಡ್ ಆ್ಯಂಡ್ ಬಟರ್ಗೆ ಓನ್ಲಿ ಫ್ಯಾಬ್ರಿಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡ್ಬಂದು ಬೈ ಗಾಡ್ ಗ್ರೇಸ್ ನನಗೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡಲ್ಲಿ, ಅವಾಗ ಟಾಟಾ ಪವರ್ ಅಂತೇಳಿ, ಟಾಟಾ ಪವರಲ್ಲಿ ನನಗೆ ಬೈ ಗಾಡ್ ಗ್ರೇಸು ನಮಗೊಂದು ಇದು ವೆಂಡರ್ ಅಪ್ರೂವಲ್ ಆಯಿತು. ಅವತ್ತು ಯಾವುದೋ ಒಂದು ಅರ್ಜೆಂಟ್ ನೀಡಿಗೆ ನಾವು ಅವ್ರಿಗೆ ಆ ಕೆಲಸ ಮಾಡಿಕೊಟ್ಟು ಆ ಪ್ರಾಡಕ್ಟ್ ತೊಗೋಬೇಕಂದ್ರೆ ನಮ್ಮನ್ನು ವೆಂಡರ್ ಅಪ್ರೂವಲ್ ಮಾಡಿದ್ರು. ನಂತರ ಹಾಗೆ ನನಗೆ ಅವ್ರ ಮುಖಾಂತರ L&T ಹೆವಿ ಇಂಜಿನಿಯರಿಂಗು ಇದೆಲ್ಲ ಆಯಿತು. ಸೊ ನಮಗೆ ಭಾಳ ಖುಷಿಯಾದ ವಿಚಾರ ಏನಂದರೆ, ಜನವರಿ 26 ಮತ್ತು ಆಗಸ್ಟ್ 15 TV ಮುಂದೆ ಕೂತ್ಕೊಂಡು ಡೆಲ್ಲಿ ಪ್ಯಾರೇಡ್ ನೋಡ್ಬೇಕಾದ್ರೆ ಅಲ್ಲಿ ಹೋಗುವಂಥ ಮಿಸೈಲ್ ಲಾಂಚರ್ ವೆಹಿಕಲ್ಗೆಲ್ಲ ನೋಡುವಾಗ ನಮ್ಮ ಮನೆಯವ್ರ ಹತ್ರ ಹೇಳ್ತೀನಿ, ನೋಡಿ ಈ ಕಾಂಪೌಂಡ್ ನಾನು ಮಾಡಿದ್ದು, ಈ ಕಾಂಪೌಂಡ್ ನಾನು ಮಾಡಿದ್ದು, ಈ ಶೆಲ್ ನಾನು ಮಾಡಿದ್ದು ಅಂತ ಹೇಳ್ತೀನಲ್ಲ, ಆ ಖುಷಿ ನಮಗೆ ಕೊಡ್ತಾ ಇದೆ. ಸೊ ಆ ರೀತಿಲಿ ಕೆಲಸ ಮಾಡೋದು. ಇದನ್ನೆಲ್ಲ ಹೊರತುಪಡಿಸಿ ಮತ್ತೆ ಡಿಫೆನ್ಸ್ಗೂ ಕೂಡ ವರ್ಕ್ ಮಾಡ್ತಾ ಇದ್ದೀರಾ? ರಕ್ಷಣಾ ವಲಯ ಅಂದರೆ ನಾವು ಡೈರೆಕ್ಟಾಗಿ ಮಾಡ್ತಾ ಇಲ್ಲ, ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ, ಅವ್ರ ಮೂಲಕವಾಗಿ ನಾವು ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯಾದ ಕೆಲಸಗಳು ಮಾಡ್ಕೊಡ್ತಾ ಇದ್ದೀವಿ. ಶೀಟ್ ಮೆಟಲ್ಲು, ಮಿಷಿನಿಂಗ್ ಕಾಂಪೋನೆಂಟ್ಸು, ಫ್ಯಾಬ್ರಿಕೇಷನ್ಲಿ ಹಲವಾರು ಟೈಪು, ಆಮೇಲೆ ಬೇರೆ ಬೇರೆ ಮೆಟೀರಿಯಲ್ಸ್, ಸ್ಪೆಷಲ್ ಗ್ರೇಡ್ ಮೆಟೀರಿಯಲ್ಸು, ಸ್ಪೆಷಲ್ ಸ್ಟೀಲ್ಸು, ಬಾಯ್ಲರ್ ಕ್ವಾಲಿಟಿ ಮೆಟೀರಿಯಲು, SSL 316, 304, 310 ಎಲ್ಲ ಥರವಾದ ಅಲ್ಯೂಮಿನಿಯಂನಲ್ಲಿ ಡಿಫ್ರೆಂಟ್ ಗ್ರೇಡ್ ಮೆಟೀರಿಯಲ್ಸ್ ಎಲ್ಲ ನಾವು ಮಾಡ್ಕೊಡ್ತಾ ಇದ್ದೀವಿ. ಈವನ್ ವೆರಿ ಸ್ಮಾಲೆಸ್ಟ್ ಕಾಂಪೋನೆಂಟಿಂದ ಹಿಡಿದು ಮೀಡಿಯಂ ಫ್ಯಾಬ್ರಿಕೇಷನ್ ಒಂದು 5 ಟನ್ 6 ಟನ್ ಜಾಬ್ಗಳು ತಗೊಂಡು ನಾವು ಮಾಡ್ಕೊಡ್ತಾ ಇದ್ದೀವಿ ಮೇಡಮ್. ಇಂಜಿನಿಯರಿಂಗ್ ಈ ಒಂದು ವರ್ಕ್ಸಲ್ಲಿ ಈ ಕಡೆ ಇದ್ದವರು ನೀವು ಯಾವಾಗ ಈ ಪ್ರಕೃತಿಯ ಕಡೆ, ಎನ್ವಿರಾನ್ಮೆಂಟ್ ಕಡೆ ವಾಲಿದ್ದು ಯಾವಾಗ ಅಂತ ಸರ್? ಇದ್ರ ಮೇಲೆ ಯಾವಾಗ ಇಂಟ್ರೆಸ್ಟ್ ಬಂತು ಅಂತ? ಪ್ರಕೃತಿಯ ಮೇಲೆ ಬರಬೇಕು ಅಂದರೆ ನನಗೆ ಕೆಲವೊಂದು ಎಲ್ಲ ಏನಾಗುತ್ತೆ, ಎಲ್ಲರಿಗೂ ಅವ್ರವ್ರಿಗೆ ಆಗುವಂಥ ತೊಂದರೆ ತಾಪತ್ರೆಗಳಿಗೆ ಏನಾಗುತ್ತೆ, ಏನೋ ನನ್ನ ಹಣೆ ಬಾರ ಆಗೋಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಾರೆ. ನಾನು ಯಾವತ್ತೂ ಏನಂದರೆ, ನನಗಾಗಿರೋ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗಬಾರ್ದು. ನನಗೆ ಯಾಕೆ ಆ ಪ್ರಾಬ್ಲಮ್ ಆಯಿತು, ನನ್ನಿಂದ ಆಯಿತಾ, ನನ್ನ ಸುತ್ತಮುತ್ತಲ ಇರುವವರಿಂದ ಆಯಿತಾ, ಅಥವಾ ನನ್ನ ಹಿಂದೆ ಇರೋ ವಾತಾವರಣದಿಂದ ಆಯಿತಾ ಅಂತ ಹೇಳಿ ಯೋಚನೆ ಮಾಡೋದು. ಆ ರೀತಿಲಿ ನನ್ನ ಸುತ್ತಮುತ್ತ ಇರುವಂಥ ವಾತಾವರಣದಿಂದ ಆಯಿತು ಅಂತ ಯೋಚನೆ ಮಾಡಿದ್ರಲ್ಲಿ ಮೇಯ್ನಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗು, ಸೀವೇಜ್ ಟ್ರೀಟ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ದು DRDO ಸಿಸ್ಟಮ್ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಸಮ್ ಕವರ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಬೋರ್ವೆಲ್ ಕೇಸಿಂಗ್ ಪೈಪ್ನ SSL ಮ್ಯಾನುಫ್ಯಾಕ್ಚರ್ ಮಾಡೋದು, ಈ ಥರ ಎಲ್ಲ ಬಂದು ಇದನ್ನು ಬಿಟ್ಟು ನಾನು ನಮ್ಮ ದೇಶದ ಚುನಾವಣೆಯ ರೀತಿ ನೀತಿಗಳು ಬದಲಾವಣೆ ಆಗಬೇಕು ಅಂತ 2011ರಿಂದ ಕೆಲಸ ಮಾಡ್ತಾಯಿದ್ದೀನಿ.
ಹಾಗೆ ಸರ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂಚೂರು ಹೇಳ್ಬೋದಾ? ಫ್ಯಾಮಿಲಿ ಬಗ್ಗೆ ಅಂತ ಹೇಳ್ಬೇಕಂದ್ರೆ ನನ್ನ ಹೆಂಡತಿ ಸುಶೀಲಾ ಅಂತೇಳಿ, ಅವರು BA ಗ್ರ್ಯಾಜುಯೇಟು, ಡಿಪ್ಲೊಮಾ ಲೈಬ್ರರಿ ಸೈನ್ಸ್ ಮಾಡಿರೋರು, ಸಂಪೂರ್ಣವಾಗಿ ಹೌಸ್ ವೈಫ್ ಆಗಿದ್ದಾರೆ. ಬಟ್ ಕಂಪನಿ ಬಂದು ನಡೀತಾ ಇರೋದು ಅವ್ರ ಹೆಸರಲ್ಲೇ. ಮಗ ಒಬ್ಬ, ಮಗಳೊಬ್ಬಳು. ಮಗಳ ಮೂಲಕವಾಗಿ 3 ಹೆಣ್ಣು ಮಕ್ಕಳು. ನನಗೆ ಹೆಣ್ಣು ಮಕ್ಕಳ ತಾತ ಆಗಿದ್ದೀನಿ. ಸಂಸಾರ ಅಚ್ಚುಕಟ್ಟಾಗಿ ಅದ್ಭುತವಾಗಿದೆ. ಫ್ಯಾಕ್ಟ್ರಿ ನಡೀತಾ ಇದೆ. ಫ್ಯಾಕ್ಟ್ರಿ ಅನ್ನೋದು ಇವತ್ತು ಎಲ್ಲರೂ ಫೇಸ್ ಮಾಡುವಂಥ ಲೇಬರ್ ಪ್ರಾಬ್ಲಮ್ ಅನ್ನೋದು, ಸ್ಕಿಲ್ಡ್ ಅನ್ಅವೈಲಬಿಲಿಟಿ ಆಫ್ ದಿ ಸ್ಕಿಲ್ಡ್ ಪ್ರಾಬ್ಲಮ್ ಲೇಬರಿಂದನೂ ಅದೆಲ್ಲ ಫೇಸ್ ಮಾಡ್ತಾ ಇದ್ದೀವಿ, ಮತ್ತೆ ನಡೀತಾ ಇದೆ. ಸರ್, ಕೊನೆಯದಾಗಿ ನಿಮ್ಮ ಒಂದು ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇದೆಯಲ್ಲ ಸರ್, ಅದರಿಂದ ಪ್ರಾಡಕ್ಟ್ಸ್ನ ಯಾಕೆ ಗ್ರಾಹಕರು ಕೊಳ್ಳಬೇಕು ಅಂತ ಹೇಳ್ತೀರಾ? STP ಬಗ್ಗೆ ಸ್ವಲ್ಪ ಹೇಳಿ. ರೈನ್ ವಾಟರ್ ಹಾರ್ವೆಸ್ಟಿಂಗಲ್ಲಿ ನನ್ನ ಹತ್ರ ಇರುವಂಥ ಪ್ರಾಡಕ್ಟ್ಗಳು ಏನಂದರೆ, ಕಸ್ಟಮೈಸ್ಡ್ ಆಗು ಮಾಡ್ತಾ ಇದ್ದೀನಿ, ಸ್ಟ್ಯಾಂಡರ್ಡೈಸ್ ಆಗು ಮಾಡ್ತಾ ಇದ್ದೀನಿ. ಹೈಯೆಸ್ಟ್ ಫಿಲ್ಟ್ರೇಷನ್ ಇನ್ ದಿ ಮಾರ್ಕೆಟ್ ಅಂದರೆ ನಾವು ನಾಟ್ ಓನ್ಲಿ ಇನ್ ಇಂಡಿಯಾ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೈಯೆಸ್ಟ್ ಫಿಲ್ಟ್ರೇಷನ್ ಕೊಡುವಂಥ ಲೆವೆಲಲ್ಲಿ ನಾನು ಮಾಡಿದ್ದೀನಿ. ಇನ್ನೊಂದು ಪ್ರೌಡಾಗಿ ನಾನು ಹೇಳ್ಬೇಕಂದ್ರೆ, ಇವತ್ತು ಬೆಂಗಳೂರಲ್ಲಿ ಇರುವಂಥ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸಿವಿಲ್ ಲ್ಯಾಬಲ್ಲಿ, ಹೈಡ್ರಾಲಿಕ್ ಲ್ಯಾಬಲ್ಲಿ ನನ್ನ ಫಿಲ್ಟ್ರು ಕಳೆದ ಒಂದು 10 ವರ್ಷದಿಂದನೇ ಟೆಸ್ಟಿಂಗ್ ಮಾಡಿ ಪಾಸ್ ಆಗಿರುವಂಥ ಏಕೈಕ ಫಿಲ್ಟರ್ ಅನ್ನೋದ್ರಲ್ಲೂ ನಾನು ಹೇಳೋದ್ರಲ್ಲಿ ನಾನು ಇದು ಮಾಡ್ತೀನಿ. ಸೊ ಒಂದೇ ಪ್ರಾಡಕ್ಟ್ ಇಟ್ಟಿಲ್ಲ, ಹಲವಾರು ಪ್ರಾಡಕ್ಟು ಕಸ್ಟಮೈಸ್ಡ್ ಸೊಲ್ಯೂಷನ್ ಕೊಡುವಂಥ ಕೇಪಬಿಲಿಟಿ ಇರೋದು. ಅದು ಭಗವಂತ ನನಗೆ ಕೊಟ್ಟಿರುವಂಥ ಒಂದು ಯೋಗ್ಯತೆ ಅಂತ ತಿಳ್ಕೊಂಡು ನಾನು ಸಂತೋಷ ಪಡ್ತೀನಿ. ಅದು ಬಿಟ್ಟು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಸಂಸ್ಥೆಯಾದ DRO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನು ಹೊರತಂದಂಥ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂದರೆ ಬಯೋಡೈಜೆಸ್ಟರ್, ಬ್ಯಾಕ್ಟೀರಿಯಾ ಮೂಲಕವಾಗಿ ನಮ್ಮ ಮಲಮೂತ್ರಗಳು, ಕಿಚನ್ ವೇಸ್ಟ್ಗಳನ್ನು ಸಂಪೂರ್ಣವಾಗಿ ಶುದ್ಧ ನೀರಾಗಿ ಬದಲಾವಣೆ ಮಾಡುವಂಥ ಒಂದು ಟೆಕ್ನಾಲಜಿ. ಅದನ್ನು ನನ್ನ ಮನೆಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದನ್ನು 6 ವರ್ಷದಿಂದ ನಾನು ಅದರ ಉಪಯೋಗ ಪಡಿತಾ ಇದ್ದೀನಿ. ಸೊ ಅದನ್ನು ಇವಾಗ ಜನಗಳಿಗೆ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಆ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಒಂದೇ ಒಂದು ಸಿಂಗಲ್ ಟಾಯ್ಲೆಟ್ ಇದ್ರೂ ಸರಿ, 1 ಲಕ್ಷ ಟಾಯ್ಲೆಟ್ ಇದ್ರೂ ಆ ಸಿಸ್ಟಮ್ನ ಅಳವಡಿಸ್ಬೋದು. ಮೇಂಟೆನೆನ್ಸ್ ಫ್ರೀ, ಲೈಫ್ ಲಾಂಗ್ ಮೇಂಟೆನೆನ್ಸ್ ಫ್ರೀ. ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ರೆ, ಹೊಸ ಪ್ರಾಡಕ್ಟ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ಸರ್. ನಿಮ್ಮ ಈ ಒಂದು ಸಂಸ್ಥೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಹಾಗಾಗಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು, ಪ್ರಕೃತಿಯನ್ನು ಉಳಿಸುವಂಥ, ಪ್ರಕೃತಿಗೆ ಒಂದು ಪ್ರೊಟೆಕ್ಷನ್ನ ಕೊಡುವಂತಹ ಪ್ರಾಡಕ್ಟ್ಗಳು ನಿಮ್ಮಿಂದ ಹೊರಗೆ ಬರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನ್ನಿಂದ ಮಾತ್ರ ಇಲ್ಲ, ಎಲ್ಲರಿಂದನೂ ಬರಲಿ. ಯಾಕಂದರೆ ಇದನ್ನು ಪ್ರಾಡಕ್ಟನ್ನ ಹೊರಗಡೆ ತೊಗೊಂಡ್ಬರೋದಕ್ಕೆ ಟೆಕ್ನಿಕಲ್ ನಾಲೆಜ್ ಬೇಕು ಅಂತ ಏನಿಲ್ಲ, ಕಾಮನ್ ಸೆನ್ಸ್ ವೆರಿ ಇಂಪಾರ್ಟೆಂಟು. ನಾವು ಸ್ವಲ್ಪ ಸಮಾಜಮುಖಿಯಾಗಿದ್ದರೆ ಆ ಸಮಾಜದಲ್ಲಿ ಒಂದು ಭಾಗವಾಗಿರುವಂಥ ನಮ್ಮ ಜೀವನ, ನಮ್ಮ ಸಂಸಾರ ಜೀವನವೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಧನ್ಯವಾದಗಳು. Like, comment and subscribe.